ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ, ವೈಜ್ಞಾನಿಕ ತಳಹದಿಯ ಮಾಸ ಭವಿಷ್ಯ. ಈಗ ಹೊಸ ವರ್ಷದ 2026 ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಗ್ರಹಗಳು ಯಾವ ರಾಶಿಯಲ್ಲಿದೆ, ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಮೇಯ್ನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ, ಈ ಭವಿಷ್ಯವನ್ನು ನೋಡ್ಕೊಳ್ಳೋಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ. ಲಗ್ನದಿಂದ ನೋಡ್ಕೊಂಡಿದ್ರೆ 100 ಭಾಗ ಫಲ, ರಾಶಿಯಿಂದ ನೋಡ್ಕೊಂಡಿದ್ರೆ 50% ಫಲ, ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ, ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ, ಅವ್ರಿಗೆ ಬರೀ 25% ಫಲವನ್ನು ಇದು ಸೂಚಿಸುತ್ತೆ. ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ. ಯಾರಿಗೂ ಇಂಡಿವಿಜುವಲ್ ಬಗ್ಗೆ, ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ. ಸಾಕಷ್ಟು ಜನರಿಗೆ ಏನಂದರೆ, ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ, ನಾವು ಈ ರಾಶಿಗೆ ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು, ದಶಾಭುಕ್ತಿಗಳು, ಜಾತಕದಲ್ಲಿರ್ತಕ್ಕಂಥ ದೋಷಗಳು, ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿರ್ತಕ್ಕಂಥ ಒಬ್ಬ ಅಸ್ಟ್ರಾಲಜರ್ ಹತ್ರ ತಿಳ್ಕೊಂಡು ಇದನ್ನು ತುಲನೆ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ. ಏನಿವೆ, ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ಕಾಗಿ. ಮೊದಲನೇದಾಗಿ ಗುರು ಭಗವಾನರು ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನರಾಶಿಯಲ್ಲಿದ್ದರೆ, ರಾಹು ಭಗವಾನರು ಕುಂಭ, ಸಿಂಹರಾಶಿಯಲ್ಲಿ ಕೇತು ಭಗವಾನರು. ಕುಜರು ಈ ತಿಂಗಳ 16ನೇ ತಾರೀಕು ಧನಸ್ಸು ರಾಶಿಯಿಂದ ಉಚ್ಚ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ. ಹಾಗೆ ಸೂರ್ಯ ಭಗವಾನರು ಜನವರಿ 14, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗುತ್ತೆ ನೋಡಿ. ಸೂರ್ಯ ಭಗವಾನರು 14ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಇದು ಮಕರ ಸಂಕ್ರಾಂತಿ. ಶುಕ್ರ ಭಗವಾನರು 13ನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. 17ನೇ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ. ಮಕರ ರಾಶಿಯಲ್ಲಿ 4 ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ. ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ. ಮುಂದಿನ ರಾಶಿ 2026 ಜನವರಿ ಮೇಷರಾಶಿ. ಮೇಷರಾಶಿಗೆ ಭಾಗ್ಯಸ್ಥಾನದಲ್ಲಿ ಬುಧ, ಶುಕ್ರ, ಕುಜ ಈ ಗ್ರಹಗಳೆಲ್ಲ ಜಮಾಯಿಸಿದ್ದಾವೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಈ ಗ್ರಹಗಳು ಈ ತಿಂಗಳ ಮಧ್ಯಭಾಗದಿಂದ 13ನೇ ತಾರೀಕು ಶುಕ್ರ ಭಗವಾನರು ಮಕರ ರಾಶಿಗೆ ಹೋದರೆ, 14ನೇ ತಾರೀಕು ರವಿ ಸೂರ್ಯ ಭಗವಾನರು ಮಕರ ರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಬುಧರು 17ನೇ ತಾರೀಕು ಮಕರ ರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗೆ ಈ ಗ್ರಹಗಳು ನಿಮಗೆ ಧನುಸು ರಾಶಿಯಿಂದ, ಅಗ್ನಿತತ್ವದ ರಾಶಿಯಿಂದ ಭೂತತ್ವದ ರಾಶಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇಲ್ಲಿ ಕುಜರು ಈ ಸೆಕೆಂಡ್ ಹಾಫಲ್ಲಿ, ಈ ತಿಂಗಳಲ್ಲಿ ಕುಜರು ಉಚ್ಚ ಸ್ಥಾನದಲ್ಲಿರೋದರಿಂದ, ಭೂಕಾರಕನಾಗಿ ಭೂಮಿ ಸ್ಥಾನದಲ್ಲಿ ಉಚ್ಚನಾಗಿರೋದರಿಂದ ಭೂಮಿಯಿಂದ ವಿಶೇಷವಾದಂಥ ಲಾಭ. ಯಾರಾದರೂ ತಗೊಳ್ತಕ್ಕಂಥವ್ರು ಅಥವಾ ಸೇಲ್ ಮಾಡ್ತಕ್ಕಂಥವ್ರಿಗೆ, ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋರಿಗೆ ಭೂಮಿ ಮೇಲೆ, ಅಥವಾ ವ್ಯವಸಾಯ ಮಾಡೋರು ಬಿತ್ತನೆ ಮಾಡೋದಕ್ಕೋ ಅಥವಾ ಮತ್ತೊಂದಕ್ಕೋ, ಏನೋ ನೀವು ವ್ಯವಸಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥವ್ರು, ಭೂಮಿ ಪೂಜೆ ಮಾಡ್ಕೊಳ್ತಕ್ಕಂಥವ್ರು, ಮನೆ ಕಟ್ಟಲಿಕ್ಕೆ. ಯಾಕಂದರೆ ಶುಕ್ರ ಭಗವಾನರು ಕೂಡ 13ನೇ ತಾರೀಕು ಮಕರ ರಾಶಿಗೆ ಬರ್ತಾ ಇದ್ದಾರೆ. ಶುಕ್ರ ಭಗವಾನರು ಗೃಹಕಾರಕರು, ಕುಜರು ಭೂಮಿಕಾರಕರು. ಸೊ ಭೂಮಿ ತಗೊಂಡು ನೀವು ಮನೆ ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಶುಕ್ರರು ಭಾಗ್ಯಸ್ಥಾನದಲ್ಲಿದ್ದಾರಂದರೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದಾರೆ. ಸೊ ಏನಾದರೂ ವೆಹಿಕಲ್ ರಿಲೇಟೆಡು, ವೆಹಿಕಲ್ ಪರ್ಚೇಸ್ ಮಾಡ್ತಕ್ಕಂಥದ್ದು ಅಥವಾ ಟ್ರಾನ್ಸ್ಪೋರ್ಟೇಷನ್ ನಡೆಸ್ತಕ್ಕಂಥದ್ದು, ಯಾರು ಡ್ರೈವಿಂಗ್ ಫೀಲ್ಡಲ್ಲಿ ಇರ್ತಾರೋ ಅವರಿಗೆ ಹೆಚ್ಚಿನ ಲಾಭಗಳು ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಸೂರ್ಯ ಭಗವಾನರು ಮಕರ ರಾಶಿಗೆ ಬರ್ತಾ ಇದ್ದಾರೆ.
ಮಕರ ರಾಶಿ ಸೂರ್ಯ ಭಗವಾನರಿಗೆ ಶತ್ರು ರಾಶಿ ಆಗಿರೋದ್ರಿಂದ ರಾಜಕೀಯದಲ್ಲಿ ಸ್ವಲ್ಪ ಅಸ್ಥಿರತೆ, ಕೆಲವರಿಗೆ ಲಾಭ ಆಗೋದು, ಕೆಲವರಿಗೆ ನಷ್ಟ ಆಗೋದು, ಈ ಥರ ಆಗ್ತಾ ಇರುತ್ತೆ. ಹೀಗೆ ಮಿಕ್ಸಡ್ ರಿಸಲ್ಟ್ಸು ಇದೆ ನಿಮಗೆ. ಓವರಾಲ್ ಆಗಿ ನಿಮಗೆ 4 ಗ್ರಹ ಫೇವರಬಲ್ ಆಗಿದೆ. ಶನಿ ಭಗವಾನರು 12ನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ಗೊತ್ತಿರೋದಾಗಿ 7 ಶನಿ ಕಟ ನಡೀತಾ ಇದೆ. ನಿರಂತರವಾಗಿ ಶನಿ ಜಪ ಮಾಡ್ತಾ ಇರಿ. ಶನಿದೇವರಿಗೆ ತೈಲಾಭಿಷೇಕ ಮಾಡಿಸ್ತಕ್ಕಂಥದ್ದು, ಹನುಮಾನ್ ಚಾಲೀಸ ಓದ್ಕೊಳ್ಳೋದು, ಕಾಳಭೈರವರ ಆರಾಧನೆ ಮಾಡೋದು, ಇದೆಲ್ಲ ಕೂಡ ಸರಳ ಉಪಾಯಗಳು. ಮತ್ತು ಲಾಭಸ್ಥಾನದಲ್ಲಿ ರಾಹು ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥವ್ರು, ಬುದ್ಧಿಗೆ ಸಂಬಂಧಿಸಿರ್ತಕ್ಕಂಥ ರಾಹು ಮಾಯಾಗ್ರಹ ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ನಿಮಗೆ ಸಡನ್ನಾಗಿ ಅವಕಾಶಗಳನ್ನು ನಿಮ್ಮ ಮುಂದೆ ತಂದು ಕೊಡ್ತಾ ಇದ್ದಾರೆ. ಅದು ಭೂಮಿ ಉದ್ಯೋಗ ರಿಲೇಟೆಡ್ಡು, ಕಾರ್ ತೊಗೊಳ್ಳೋದಕ್ಕೆ, ಬೈಕ್ ತೊಗೊಳ್ಳೋದಕ್ಕೆ ಒಳ್ಳೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಈ ತಿಂಗಳಲ್ಲಿ ನೀವು ಇದನ್ನು ಸದುಪಯೋಗ ಪಡ್ಕೊಳ್ಳಿ. ಆದರೆ ಗುರು ಭಗವಾನರು 3ನೇ ಮನೆಯಲ್ಲಿರೋದ್ರಿಂದ ನೀವು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದ್ರೇ ನಿಮ್ಗೆ ಅನುಕೂಲ ಆಗತ್ತೆ. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರ್ತಕ್ಕಂಥ ಕೇತು ಭಗವಾನರು 5ನೇ ಮನೆಯಲ್ಲಿ ಕೇತು ಭಗವಾನರಿದ್ದರೆ ಜ್ಞಾನ ಕೊಡ್ತಾನೆ, ಭಕ್ತಿ ಕೊಡ್ತಾನೆ. ಆದರೆ ಸ್ಪೀಡಾಗಿ ಹೋಗಿದರೆ ವಿಘ್ನಗಳನ್ನು ಕೊಡ್ತಾನೆ. ಆವೇಶವನ್ನು ಕಮ್ಮಿ ಮಾಡ್ಕೋಬೇಕು. ಆಲೋಚನಾ ಪೂರ್ವಕವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು ಪ್ಲ್ಯಾನಿಂಗ್ ಆಗಿ ಮಾಡಬೇಕು. ಮೊದಲೇ ನೀವು ಆಕ್ಷನ್ ಓರಿಯೆಂಟೆಡ್ ರಾಶಿ ಇದು. ಸ್ವಲ್ಪ ವಿವೇಚನೆಯಿಂದ ಕೆಲಸ ಕಾರ್ಯಗಳು ಮಾಡಿ. ಕೇತುವಿಗೆ ಮುಖ್ಯವಾಗಿ ಗಣಪತಿ ಆರಾಧನೆ ಮಾಡಿ, ಸಂಕಷ್ಟರ ಚತುರ್ಥಿ ಮಾಡಿ, ಮೀನಿಗೆ ಆಹಾರ ಕೊಡ್ತಕ್ಕಂಥದ್ದು, ಇಂಥ ಸರಳ ಉಪಾಯಗಳು ಮಾಡಿಕೊಳ್ಳೋದ್ರಿಂದ ಈ ತಿಂಗಳು ನಿಮಗೆ ಒಳ್ಳೆಯ ಶುಭಗಳನ್ನು ಕೊಡುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ಭೂತತ್ವದ ರಾಶಿ. ನಿಮಗೆ ಮತ್ತೊಂದು ಭೂಮಿಕಾರಕ ಭೂಮಿ ಪುತ್ರ ಕುಜ ನಿಮಗೆ ತ್ರಿಕೋನದಲ್ಲಿ ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ಭೂಮಿ ವ್ಯವಹಾರಗಳು ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವ್ರಿಗೆ ಇದು ಸಕಾಲ. ಯಾಕಂದರೆ ಗುರು ಕೂಡ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಕುಟುಂಬದಲ್ಲಿ ಲವಲವಿಕೆಯ ವಾತಾವರಣ, ಗುರುಗಳ ಅನುಗ್ರಹಣೆಯಿಂದ ಚೆನ್ನಾಗಿ ಲಾಭ ಬರ್ತಕ್ಕಂಥದ್ದು. ಯಾಕಂದರೆ ಡಿಸೆಂಬರಲ್ಲಿ ಸ್ವಲ್ಪ ಅಡಚಣೆಗಳಿತ್ತು ನಿಮಗೆ. ಸೊ ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಗ್ರಹಗಳು, ಧನುಸು ರಾಶಿಯಲ್ಲಿ ಗ್ರಹಗಳು 4 ಗ್ರಹ ಇದ್ದಿದ್ದಕ್ಕೆ ಸ್ವಲ್ಪ ನಿಧಾನ ಏರುಪೇರು ಆಗಿತ್ತು. ಈಗ ಗ್ರಹಗಳೆಲ್ಲ ಕೂಡ ಈ ಮಂತ್ ಸೆಕೆಂಡ್ ಹಾಫಲ್ಲಿ ಮಕರ ರಾಶಿಗೆ ಪ್ರಯಾಣ ಬೆಳೆಸಿದ್ದಾವೆ. ಶುಕ್ರ ಭಾಗ್ಯಸ್ಥಾನದಲ್ಲಿದ್ದರೆ ಶುಕ್ರನಿಗೆ ಸಂಬಂಧಿಸಿರ್ತಕ್ಕಂಥ ಕಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಆ್ಯಕ್ಟಿಂಗು, ಫಿಲಿಮು, ಮತ್ತು ಭೂಮಿಗೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿರ್ತಕ್ಕಂಥವರು, ಸೂರ್ಯ ರಾಜಕೀಯದಲ್ಲಿರ್ತಕ್ಕಂಥವರು, ಬುಧರು ಏನಾದರೂ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಫೋಟೋಗ್ರಾಫರ್ಸ್ಗೆ, ಸಿನಿಮಾಟೋಗ್ರಾಫರ್ಸ್ಗೆ ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಶನಿ ಭಗವಾನರಂತೂ ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ನೀನು ಪ್ರಯತ್ನ ಮಾಡಿದರೆ ನಾನು ನಿನ್ನ ಸಹಾಯ ಇರುತ್ತೆ ಅಂತ. ಆದರೆ ರಾಶಿಯನ್ನು ಶನಿ ಭಗವಾನರು ನೋಡ್ತಾ ಇರೋದ್ರಿಂದ ಪೋಸ್ಟ್ಪೋನ್ಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಶನಿ ಭಗವಾನರು ಯಾವ ರಾಶಿಯನ್ನು ನೋಡ್ತಾರೋ, ಯಾವ ರಾಶಿಯಲ್ಲಿ ಇರ್ತಾರೋ ಆ ರಾಶಿಯಲ್ಲಿ ಏನಾಗುತ್ತೆ ಅಂದರೆ ಮಂದತ್ವ, ನಿಧಾನವಾಗಿ ಆಲೋಚನೆ ಮಾಡೋದು, ಅರ್ಜೆಂಟಾಗಿ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಇವರು. ಪೋಸ್ಟ್ಪೋನ್ಮೆಂಟ್ಸ್ ಇರುತ್ತೆ, ಅದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. 10ನೇ ಮನೆಯಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಜಾಬ್ ವಿಚಾರದಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ. ಸೊ ಎಲ್ಲರನ್ನೂ ಕಾನ್ಫಿಡೆನ್ಸ್ ತೊಗೊಳ್ಳಿ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೊಲೀಗ್ಸು, ನಿಮ್ಮ ಬಾಸು ಎಲ್ಲರಿಗೂ ಅನುಕೂಲ ಆಗೋ ಥರ ನೀವು ಒಂದು ಅಡ್ಯಾಪ್ಟಬಿಲಿಟಿ ನೇಚರನ್ನು ಬೆಳೆಸ್ಕೊಂಡಿದ್ರೆ ಈ ತಿಂಗಳು ನಿಮ್ಗೆ ಅದ್ಭುತ ತಿಂಗಳು. ಅದರ 4ನೇ ಮನೆಯಲ್ಲಿರ್ತಕ್ಕಂಥ ಕೇತು ಭಗವಾನರು ಹೇಳ್ತಾ ಇದ್ದಾರೆ, ಬೈಕು, ಕಾರು ಲಿಮಿಟಲ್ಲಿ ಓಡಿಸಿ. ಲಿಮಿಟ್ ದಾಟಿ ಬೈಕನ್ನು, ಕಾರನ್ನು ಓಡಿಸ್ಬೇಡಿ. 4ನೇ ಮನೆಯಲ್ಲಿರ್ತಕ್ಕಂಥ ಗಣಪತಿ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ಕಪ್ಪು ನಾಯಿಗಳಿಗೆ, ಮೀನುಗಳಿಗೆ ಆಹಾರ ಕೊಡೋದರಿಂದ ಕೂಡ ಕೇತು ಭಗವಾನರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ಗಣಪತಿ ಆರಾಧನೆ ಮಾಡಿದರೆ ಎಲ್ಲ ರೀತಿ ಎಲ್ಲದು ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ನೀವು ನಿಮ್ಮ ಹೆಸರು ಅದೃಷ್ಟದ ಸಂಖ್ಯೆಯಲ್ಲಿದೆಯೋ ನೋಡ್ಕೊಳ್ಳಿ. ಮತ್ತು ನವಜಾತ ಶಿಶುಗಳಿಗೆ ಮಾಡರ್ನ್ ಆಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹೆಸರನ್ನು ಇಡಿ. ನಿಮ್ಮ ಮನೆಯನ್ನು ವಾಸ್ತು ಪ್ರಕಾರ ಕಟ್ಕೊಳ್ಳಿ. ದೈವಭಕ್ತಿಯನ್ನು ಬೆಳೆಸ್ಕೊಳ್ಳಿ. ನೀವು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ನಿಮ್ಮ ಅದೃಷ್ಟ ಸಂಖ್ಯೆಯಲ್ಲಿ ಮಾಡ್ತಾ ಬನ್ನಿ. ನಿಮ್ಮ ಅದೃಷ್ಟ ಸಂಖ್ಯೆಗಳು ಯಾವುದು ಅಂತಕ್ಕಂಥದ್ದನ್ನು ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಆ ಸಂಖ್ಯೆಗಳ ಪ್ರಕಾರ ನೀವು ಇದನ್ನು ಫಾಲೋ ಮಾಡಿ, ಆ ಸಂಖ್ಯೆಗಳು ಮತ್ತು ಆ ಬಣ್ಣಗಳು, ವಾಸ್ತು ಇದನ್ನೆಲ್ಲ ಫಾಲೋ ಮಾಡಿದರೆ ಎಲ್ಲ ರೀತಿಯಾದಂಥ ಅನುಕೂಲಗಳು ನಿಮಗೆ ಜೊತೆಗೆ ಬರ್ತಾ ಇರ್ತವೆ. ನೆಕ್ಸ್ಟ್ ಮಿಥುನ್ ರಾಶಿಯವರು ಜನವರಿ 2026 ಯಾವ ಥರ ಇದೆ ನೋಡೋಣ ಬನ್ನಿ. ಡಿಸೆಂಬರ್ ಚೆನ್ನಾಗಿ ಇತ್ತು, ನಿಮಗೆ ಗುರು ಭಗವಾನರ ಆಶೀರ್ವಾದ ಇತ್ತು. ನವಂಬರಲ್ಲೂ ಚೆನ್ನಾಗಿತ್ತು, ಗುರು ಭಗವಾನರ ಆಶೀರ್ವಾದ ಇತ್ತು. ಈಗ ಜನವರಿಯಲ್ಲಿ ಗುರು ನಿಮ್ಮ ರಾಶಿಗೆ ಬಂದಿದ್ದಾರೆ. ವೃಥಾ ಪ್ರಯತ್ನ, ವೃಥಾ ತಿರುಗಾಟ,
ಮತ್ತು ನಿಮಗೆ 7ನೇ ಮನೆಯಲ್ಲಿ 4 ಗ್ರಹ ಇದ್ದಾವೆ. 7ನೇ ಮನೆಯಲ್ಲಿ ಗ್ರಹಗಳಿದ್ದಾವೆ ಅಂದರೆ 7ನೇ ಮನೆ ಸಾಮಾಜಿಕ ಸಂಬಂಧಗಳು, ರಿಲೇಷನ್ಶಿಪ್ಪು, ಫ್ಯಾಮಿಲಿ, ಇಲ್ಲಿ ಮಿಕ್ಸಡ್ ರಿಸಲ್ಟ್ಸ್ ಇದೆ. ಬುಧ ಮತ್ತು ಶುಕ್ರ 7ನೇ ಮನೆಯಲ್ಲಿರೋದು ಒಳ್ಳೆಯದೇ. ಆದರೆ ಕುಜ ಸೂರ್ಯ 7ನೇ ಮನೆಯಲ್ಲಿದ್ದರೆ ಅನವಶ್ಯಕವಾದಂಥ ಒಂದು ಮಾತು, ಜಗಳ, ಬೇಡದೇ ಇರತಕ್ಕಂಥ ಆರ್ಗ್ಯುಮೆಂಟ್ಸ್ ಮನೆಯಲ್ಲಿ ಇಂಥದ್ದೆಲ್ಲ ಕೂಡ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆರ್ಗ್ಯುಮೆಂಟ್ಸ್ಗೆ ಹೋಗಬೇಡಿ. ಈ ತಿಂಗಳು 13ನೇ ತಾರೀಕು ನಂತರ 8ನೇ ಮನೆಗೆ ನಿಮಗೆ ಗ್ರಹಗಳ ಪ್ರಯಾಣ ಮಾಡ್ತಾ ಇದ್ದೀವಿ. ಕುಜ 8ನೇ ಮನೆಯಲ್ಲಿದ್ದರೆ ಅನ್ನೆಸೆಸರಿ ಟೆನ್ಷನ್ನು, ಪ್ರೆಷರು, ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಸೂರ್ಯ ಭಗವಾನರು ಕೂಡ 8ನೇ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಏನಾದರೂ ನಿಮ್ಮ ಅಕ್ಕಪಕ್ಕದವರಿಂದ ಅಥವಾ ಭೂಮಿ ವಿಚಾರವಾಗಿ ಸೋದರ ಸಂಬಂಧಿಗಳಿಂದ ಏನಾದರೂ ತೊಂದರೆ ಆಗ್ತಕ್ಕಂಥದ್ದು. ಆದರೆ 8ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಸಡನ್ ಲಕ್ಕನ್ನು ಕೂಡ ಕೊಡ್ತಾರೆ. ವಿಜಿಲೆಂಟ್ ಆಗಿ ಇರಬೇಕು. ಬುಧರು ಕೂಡ 8ನೇ ಮನೆಯಲ್ಲಿದ್ದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಸ್ಟೂಡೆಂಟ್ಸು ಇವರೆಲ್ಲ ಕೂಡ ಕಷ್ಟಪಟ್ಟೆ ಓದಬೇಕು. ರೈತರು ಕೂಡ ಅಷ್ಟೇ. ನೀವು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗದೆ ಇರತಕ್ಕಂಥದ್ದು, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಸಿಗದೆ ಇರತಕ್ಕಂಥದ್ದು, ಸರ್ಕಾರದ ಸೇವೆ ಮಾಡ್ತಾ ಇರೋರಿಗೆ ಸ್ವಲ್ಪ ಒಂದು ಸ್ಟೆಪ್ ಹಿಂದಕ್ಕೆ ಹೋಗ್ತಕ್ಕಂಥ ಮಂತ್ಯದು. 10ನೇ ಮನೆಯಲ್ಲಿ ಶನಿ ಭಗವಾನ್ ಇರೋದ್ರಿಂದ ಉದ್ಯೋಗದಲ್ಲಿ ಕೂಡ ಈಗ ಹೊಸ ಹೊಸ ಉದ್ಯೋಗಗಳು ಸೇರಿಕೊಂಡಿರೋರು, ಆಲ್ರೆಡಿ ಇರ್ತಕ್ಕಂಥ ಉದ್ಯೋಗಗಳವ್ರಿಗೆ ಸ್ವಲ್ಪ ಉದ್ಯೋಗದ ವಿಚಾರವಾಗಿ ಕೂಡ ಸ್ವಲ್ಪ ಟೆನ್ಷನ್ ಇರುತ್ತೆ. ಭಾಗ್ಯಸ್ಥಾನದಲ್ಲಿ ರಾಹು ಇರೋದರಿಂದ ತಂದೆಗೆ ಸಂಬಂಧಿಸಿರ್ತಕ್ಕಂಥ ಆಸ್ತಿ, ತಂದೆ ಬಿಸ್ನೆಸ್ಸು, ತಂದೆ ವ್ಯವಹಾರಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು. ಕೇತು ಭಗವಾನರೊಬ್ಬರು ನಿಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. 3ನೇ ಮನೆಯಲ್ಲಿರೋದ್ರಿಂದ ಪ್ರಯತ್ನ ಮಾಡಿದ್ರೆ 100% ನಿಮ್ಗೆ ಜಯ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಧೈರ್ಯ ಕೂಡ ಕೊಡ್ತಾ ಇದ್ದಾರೆ. ಪಾಪಗ್ರಹಗಳು 3, 6, 11ರಲ್ಲಿದ್ದರೆ 100% ಫಲ ಕೊಡ್ತಾರೆ. ಸೊ ಅದರಿಂದ ಕೇತು ಭಗವಾನರು ಭಕ್ತಿಕಾರಕ. ಸೊ ಅದರಿಂದ ಭಕ್ತಿ ಮಾರ್ಗದಲ್ಲಿ ಹೋಗಿ, ಧರ್ಮ ಮಾರ್ಗದಲ್ಲಿ ಹೋಗಿ, ಶಾರ್ಟ್ಕಟ್ಟಲ್ಲಿ ಹೋಗಬೇಡಿ. ಯಾಕಂದರೆ ನೀವು ತುಂಬ ಬುದ್ಧಿವಂತರು, ಒಂದೊಂದು ಸರ್ತಿ ಅತಿ ಬುದ್ಧಿವಂತರು ಕೂಡ. ಶಾರ್ಟ್ಕಟ್ಟಲ್ಲಿ ಹೋಗಿ ದುಡ್ಡು ಮಾಡೋಕ್ಕೆಲ್ಲ ಹೋಗಬೇಡಿ. ಧರ್ಮ ಮಾರ್ಗದಲ್ಲಿ ಹೋಗಿ ಕಷ್ಟಪಟ್ಟು ದುಡೀರಿ. ಖಂಡಿತ ಈ ತಿಂಗಳು ನಿಮ್ಗೆ ಜಯ ಇದೆ. ನಿಮ್ಗೆ ಯಾವುದು ಗ್ರಹಗಳು ಅನಾನುಕೂಲವಾಗಿದ್ದೋ ಆ ಗ್ರಹಗಳು ಶಾಂತಿ ಮಾಡ್ಕೊಳ್ಳಿ. ರಾಹು ಭಗವಾನರ ಕೃಪೆಗಾಗಿ ದುರ್ಗಾ ಸ್ತೋತ್ರವನ್ನು ಓದ್ಕೊಳ್ಳಿ. ಶನಿ ಭಗವಾನರಿಗೆ ಅಯ್ಯಪ್ಪ ಸ್ವಾಮಿ, ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಅಷ್ಟಮದಲ್ಲಿರ್ತಕ್ಕಂಥ ಕುಜ ಭಗವಾನರು ಮತ್ತು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗೆ ಇರ್ತಕ್ಕಂಥ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸನ್ನು ಸಾಲ್ವ್ ಮಾಡ್ಕೋಬೇಕಂದ್ರೆ ಅಂಗಾರಕ ಸ್ತೋತ್ರವನ್ನು, ಋಣಮೋಚಕ ಮಂಗಳ ಸ್ತೋತ್ರವನ್ನು ಓದ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಜಯ ಸಿಕ್ಕತ್ತೆ. ಓವರಾಲ್ ಆಗಿ ಈ ತಿಂಗಳು ನಿಮಗೆ ಮಿಕ್ಸೆಡ್ ರಿಸಲ್ಟ್ಸ್ ಇದೆ. ಸ್ವಲ್ಪ ತಾಳ್ಮೆ ಬೇಕು. ಅಷ್ಟಮದಲ್ಲಿ ಗ್ರಹಗಳಿರುವಾಗ ಆತುರದ ನಿರ್ಧಾರಗಳು ಯಾವುದೂ ಬೇಡ. ಮನೆಯಲ್ಲಿ ಪ್ರಶಾಂತವಾಗಿರಿ. ಮನೆಯಲ್ಲಿ ಕುಟುಂಬ ಸಭ್ಯರ ಜೊತೆ ಸಭ್ಯತನದಿಂದ ವರ್ತಿಸಿ. ನಿಮ್ಮ ಟೆನ್ಷನ್ನು, ನಿಮ್ಮ ಪ್ರೆಷರ್ ತೊಗೊಂಡು ಬಂದು ಹೆಂಡತಿ ಮಕ್ಕಳು, ತಂದೆ ತಾಯಿ ಮೇಲೆ ಹಾಕಕ್ಕೆ ಹೋಗಬೇಡಿ. ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ತಂದೆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ಒಂದು ಸರ್ತಿ ತಂದೆ ತಾಯಿ ಕಾಲಿಗೆ ಬಿದ್ದರೆ ಅದು ಕಾಸ್ಮಿಕ್ ಎನರ್ಜಿ ಪಾಸ್ ಆಗಿಬಿಡುತ್ತೆ. ತಂದೆ ತಾಯಿ ಆ ದೃಷ್ಟಿ ಮತ್ತು ಅವ್ರು ನಿಮ್ಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಒಂದು ಎನರ್ಜಿ ಕ್ರಿಯೇಟ್ ಆಗಿ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ಸಿಕ್ಕತ್ತೆ. ಯಾಕಂದರೆ ತಂದೆ ತಾಯಿ ಕಾಲು ಮುಟ್ಟಿದಾಗ ಅವರಲ್ಲಿ ಆ ದೈವಿಕ ಶಕ್ತಿಯಿಂದ ಅವ್ರು ನಿಮ್ಮ ಮೇಲೆ ಅವ್ರು ನೋಡ್ತಕ್ಕಂಥ ನೋಟ ಬಿದ್ದು ನಿಮಗೆ ಜಯ ಸಿಕ್ಕತ್ತೆ. ಅವ್ರು ಮಾಡ್ತಕ್ಕಂಥ ಆಶೀರ್ವಾದದಿಂದ ನೀವು ನಿರ್ವಿಘ್ನವಾಗಿ ಎಲ್ಲ ಕೆಲಸಗಳನ್ನು ನೆರವೇರಿಸ್ಕೊಳ್ತೀರಿ. ನಮ್ಮ ಕಲ್ಚರನ್ನು ನಾವು ಪಾಲನೆ ಮಾಡಬೇಕು. ತಂದೆ ತಾಯಿಯರನ್ನು ಗೌರವಿಸಬೇಕು. ಗುರು ಹಿರಿಯರನ್ನು ಗೌರವಿಸಬೇಕು. ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಎಲ್ಲ ಖಂಡಿತ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 6ನೇ ಮನೆಯಲ್ಲಿ ಬುಧ, ಶುಕ್ರ, ಕುಜ, ರವಿ ಇದ್ದಾರೆ. 6ನೇ ಮನೆಯಲ್ಲಿ 4 ಗ್ರಹ ಇದೆ ಅಂದರೆ ಜೀವನೋಪಾಯಕ್ಕಾಗಿ ಉದ್ಯೋಗ ಮತ್ತು ಈ ಕಾಂಟ್ರಾಕ್ಟ್ ವರ್ಕ್ಸ್ ಮಾಡ್ತಕ್ಕಂಥವ್ರಿಗೆ, ದಿನನಿತ್ಯದ ಕೂಲಿ ಮಾಡ್ತಕ್ಕಂಥವ್ರು ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಅನ್ನಪಾನೀಯಗಳಿಗೆ, ಪಾಕೆಟ್ ಮನೆಗೇನು ತೊಂದರೆ ಆಗದಿರ ನಿಮಗೆ ಅವಕಾಶಗಳನ್ನು ಕೊಡ್ತಕ್ಕಂಥ, ಸೊ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು. ಅದು ಭೂಮಿ ವಿಚಾರವಾಗಿ ಆಗಿರ್ಬೋದು, ಮನೆ ಕಟ್ಟೋ ಕೆಲಸಗಾರರಿಗಾಗಿರ್ಬೋದು, ಅಥವಾ ವಾಹನ ಸಂಬಂಧಿಸಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅನುಕೂಲವಾಗಿರ್ತಕ್ಕಂಥ ತಿಂಗಳಿದು. ಆದರೆ ನೆಕ್ಸ್ಟು ನಿಮಗೆ ಬರ್ತಕ್ಕಂಥ 13ನೇ ತಾರೀಕಿನ ನಂತರ ಶುಕ್ರ 7ನೇ ಮನೆಗೆ ಬರ್ತಾ ಇದ್ದಾರೆ. ಶುಕ್ರ 7ನೇ ಮನೆಯಲ್ಲಿರೋದು ಒಳ್ಳೆಯದು. ಮನೆಯಲ್ಲಿ ಸಂಬಂಧಗಳು ಚೆನ್ನಾಗಿರುತ್ತೆ. ವೈಫ್ ಆ್ಯಂಡ್ ಹಸ್ಬೆಂಡ್ ಮಧ್ಯೆ ಸಂಬಂಧಗಳು ಚೆನ್ನಾಗಿರುತ್ತೆ.
ನೆಕ್ಸ್ಟು ರವಿ ಕೂಡ 7ನೇ ಮನೆಗೆ ಬರ್ತಾ ಇದ್ದಾರೆ. ಸೂರ್ಯ ಮತ್ತು ಕುಜ ಇಬ್ಬರು ಪಾಪಗ್ರಹರು ಮತ್ತು ಅಗ್ನಿತತ್ವದ ಗ್ರಹರು 7ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸು, ಹೀಟೆಡ್ ಆರ್ಗ್ಯುಮೆಂಟ್ಸು ಇಂಥವೆಲ್ಲ ಕೂಡ ನಡೆಯೋದಕ್ಕೆ ಚಾನ್ಸ್ ಇರುತ್ತೆ. 17ನೇ ತಾರೀಕು ನಂತರ ಬುಧ 7ನೇ ಮನೆಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸಮಾಧಾನಕರವಾಗಿರುತ್ತೆ. ಮತ್ತು ರಾಹು ನಿಮ್ಗೆ ಗೊತ್ತಿರೋ 8ನೇ ಮನೆಯಲ್ಲಿದ್ದಾರೆ. 8ನೇ ಮನೆ ಸ್ವಲ್ಪ ಅಡಚಣೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಹೌಸ್ ಆಗಿರೋದ್ರಿಂದ ರಾಹು ಇದ್ದರೆ ಪ್ರಯತ್ನದ ಮುಖಾಂತರ ನೀವು ಎಲ್ಲವನ್ನು ಪಡ್ಕೊಳ್ಬೇಕು. ಶನಿ ಭಗವಾನ್ರೇನೋ ನಿಮಗೆ ಭಾಗ್ಯಸ್ಥಾನಕ್ಕೆ ಹೋಗಿದ್ದಾರೆ. ಶನಿ ಭಗವಾನರು ಭಾಗ್ಯಸ್ಥಾನದಲ್ಲಿದ್ದರೆ ಕೆಲಸ ಕಾರ್ಯಗಳು ನಿಮ್ಮ ಮಂದಗತಿಯಲ್ಲಿ ನಡೆದರೂ ಕೂಡ ನೀವು ತಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಗುರು ಭಗವಾನರ ಕೃಪೆ ಇಲ್ಲ. ವಯಸ್ಸಾನದಲ್ಲಿರ್ತಕ್ಕಂಥ ಗುರು ಹೇಳ್ತಾ ಇದ್ದಾರೆ, ನೀನು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 100 ರೂಪಾಯಿ ನಾನು ಖರ್ಚು ಮಾಡಿಸ್ತೀನಿ ಅಂತ. ಯಾವುದೋ ಒಂದು ವಿಧಾನದಲ್ಲಿ ದುಡ್ಡು ಖರ್ಚಾಗ್ತಾ ಇರುತ್ತೆ. ಧನಸ್ಥಾನದಲ್ಲಿರ್ತಕ್ಕಂಥ ಕೇತು ಹೇಳ್ತಾ ಇದ್ದಾರೆ, ನೀನು ಎಷ್ಟೇ ದುಡಿ, ಹೋದ ವರ್ಷ ನಿನ್ಗೆ ಎಷ್ಟು ಇನ್ಕಮ್ ಇದೆ, ಈ ವರ್ಷವೂ ಅದೇ ಇನ್ಕಮ್ ಇದೆ, ಇನ್ಕಮನ್ನು ಜಾಸ್ತಿ ಮಾಡಲ್ಲ, ಇನ್ಕ್ರಿಮೆಂಟ್ಸು ಸರಿಯಾಗಿ ಬರೋದಿಲ್ಲ, ಸಂಭಾವನೆಗಳು ಬರಬೇಕಾಗಿರೋ ದುಡ್ಡು ಡಿಲೇ ಆಗುತ್ತೆ. ಈ ರೀತಿಯಾಗಿ ಕೇತು ಮತ್ತು ಗುರು ನಿಮಗೆ ಧರ್ಮ ಸಂಕಟಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ವಿವೇಚನೆಯಿಂದ ನಡ್ಕೊಂಡು ವಿದ್ಯಾರ್ಥಿಗಳು ಮುಖ್ಯವಾಗಿ ರೆಗ್ಯುಲರ್ ಆಗಿ ನೀವು ಓದೋದಕ್ಕಿಂತ 1 ಅವರ್ ಎಕ್ಸ್ಟ್ರಾ ಓದಬೇಕು. ಕಾರ್ಮಿಕರು, ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ 1 ಅವರ್, ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ನಿಮ್ಮ ಕೆಲಸವನ್ನು ಆವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಬಾಸಿಂದ ಯಾವುದೇ ರೀತಿ ಕಂಪ್ಲೇಂಟ್ ಆಗದಿರೋ ನೋಡ್ಕೊಳ್ಳಿ. ಫ್ಯಾಮ್ಲಿಯಲ್ಲೂ ಕೂಡ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ನೀವೆಷ್ಟೇ ಬ್ಯುಸಿ ಆಗಿರ್ಬೋದು, ಸ್ವಲ್ಪ ಫ್ಯಾಮ್ಲಿಗೆ ಟೈಮ್ ಕೊಡಿ. ಮಂತ್ಲಿ ಒನ್ಸಾದರೂ ಎಲ್ಲೋ ಹತ್ರದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಅಥವಾ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿ ತಿರುಗಾಡ್ಕೊಂಡು ಬನ್ನಿ. ಇಲ್ಲ ಪಾರ್ಕ್, ಬೆಳಗ್ಗೆ ಎದ್ದು ಪಾರ್ಕು, ಯೋಗ, ಮೆಡಿಟೇಷನ್ ಇಂಥದ್ದು ಮಾಡೋದ್ರಿಂದ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಇಲ್ಲ ನಿಮ್ಮ ಮನಸ್ಸು ಚಂಚಲ ಮನಸ್ಸು ಜೊತೆಗೆ ನೆಗೆಟಿವ್ ಥಿಂಕಿಂಗ್ ಕೂಡ ಆ್ಯಡ್ ಆಗಿ ಮತ್ತಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಕಾಮಗಿರಿ, ದುರ್ಗಾದೇವಿ ಆರಾಧನೆ ಮಾಡಿ, ನವಗ್ರಹ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಅಂತಿದೆ, ಅದನ್ನು ಪಠನೆ ಮಾಡಿ. ಋಣಮೋಚಕ ಮಂಗಳ ಸ್ತೋತ್ರವನ್ನು ಓದ್ಕೊಂಡಿದ್ರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಸಾಲ ಇರ್ತಕ್ಕಂಥವ್ರು ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗತ್ತೆ. ಕನಕದಾರ ಸ್ತೋತ್ರವನ್ನು ಓದೋದು ಬಿಡಬೇಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ತಿಂಗಳು ಚೆನ್ನಾಗಿದೆ. ಯಾಕಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಾ ಇತ್ತು. ಗುರು ಭಗವಾನರು ಮತ್ತೆ ಮಿಥುನ ರಾಶಿಗೆ ಬಂದಿರೋದ್ರಿಂದ ನಿಮಗೆ ಲಾಭಸ್ಥಾನ ಆಗಿದೆ. ಲಾಭಸ್ಥಾನದಲ್ಲಿ ಗುರು ಭಗವಾನರಿದ್ದರೆ ಎಲ್ಲ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು, ಮದುವೆ, ಸಂಭಾವ್ಯರಿಗೆ ಮದುವೆ, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಭಾಗ್ಯ, ಎಲ್ಲ ರೀತಿಯಲ್ಲಿ ಮನೆ ಕಟ್ಟೋರಿಗೆ, ವೆಹಿಕಲ್ ತಗೊಳ್ಳೋರಿಗೆ, ಕಾರ್ ತಗೊಳ್ಳೋರಿಗೆ, ವ್ಯವಸಾಯ ಮಾಡೋರಿಗೆ ಎಲ್ಲರಿಗೂ ಕೂಡ ಗುರು ಭಗವಾನರು ಸಿಂಹರಾಶಿಯವ್ರಿಗೆ ಅನುಕೂಲವಾಗಿದ್ದಾರೆ. ರಾಜಕೀಯ ನಾಯಕರು ಕೂಡ ಗುರು ಭಗವಾನರು ಅನುಕೂಲವಾಗಿದ್ದಾರೆ. ಬುಧರು 5ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಬುದ್ಧಿ ಚಾತುರ್ಯದಿಂದ, ಶಕ್ತಿ ಸಾಮರ್ಥ್ಯಗಳಿಂದ ನೀವು ಸರಳ ಉಪಾಯಗಳಿಂದ ಜಯವನ್ನು ಪಡ್ಕೊಳ್ತಕ್ಕಂಥದ್ದು. ಸೂರ್ಯ ಕೂಡ ಜೊತೆಯಲ್ಲಿ 14ನೇ ತಾರೀಕುವರೆಗೂ ಬುಧರ ಜೊತೆಯಲ್ಲಿರೋದ್ರಿಂದ ಇದನ್ನು ನಿಪುಣ ಯೋಗ ಅಂತ ಕರಿತೀವಿ. ನಿಮ್ಮ ಟ್ಯಾಲೆಂಟ್, ನಿಮ್ಮ ಐಡಿಯಾ, ನಿಮ್ಮ ನೆನಪಿನ ಶಕ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ಕೊಳ್ಳೋದು. 5ನೇ ಮನೆಯಲ್ಲಿ ಕುಜ ಕೂಡ ಇರೋದರಿಂದ ಸ್ವಲ್ಪ ಸ್ಟ್ರೆಸ್ಸು, ಟೆನ್ಷನ್ನು, ಪ್ರೀತಿ ಪ್ರೇಮ ವಿಚಾರದಲ್ಲಿ, ಎಕ್ಸ್ಪೆಷಲಿ 5ನೇ ಮನೆ ಪ್ರೀತಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸಂತಾನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ವಿಳಂಬಗಳು, ಪ್ರೀತಿಯಲ್ಲಿ ಪಾರ್ಟ್ನರ್ಸಲ್ಲಿ ಏನಾದರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಕ್ಕೆ ಕೂಡ ಚಾನ್ಸ್ ಇದೆ. ಬಟ್ ನೆಕ್ಸ್ಟ್ ಹಾಫಲ್ಲಿ 14ನೇ ತಾರೀಕು ನಂತರ ಕುಜ ಮತ್ತು ಸೂರ್ಯ ನಿಮಗೆ 6ನೇ ಮನೆಯಲ್ಲಿರ್ತಾರೆ. 6ನೇ ಮನೆ ಅಂದರೆ ಜಯಸ್ಥಾನ. ನೀವು ಪ್ರಯತ್ನದ ಮುಖಾಂತರ ಜಯವನ್ನು ಪಡ್ಕೊಳ್ತಕ್ಕಂಥದ್ದು. ಸೂರ್ಯ ಭಗವಾನರು ಮತ್ತು ಕುಜರ ಒಂದು ಅನುಗ್ರಹಣೆಯಿಂದ ಪವರು, ಅಥಾರಿಟಿ, ಪ್ರಮೋಷನ್, ಪೊಸಿಷನ್, ಭೂಮಿ ಯೋಗ, ಈ ಥರ ಏನಾದರೂ ಕನ್ಸ್ಟ್ರಕ್ಟಿವ್ ವರ್ಕ್ಸನ್ನು ಮಾಡೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಆದರೆ ಶುಕ್ರ ಭಗವಾನರು 6ನೇ ಮನೆಯಲ್ಲಿದ್ದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು. 6ನೇ ಮನೆ ರೋಗಸ್ಥಾನ ಕೂಡ ಆಗಿರೋದ್ರಿಂದ ಶುಕ್ರ ಅಲ್ಲಿದ್ದರೆ ಭೃಗುಷಡ್ ದೋಷ ಅಂತ ಕರಿತೀವಿ.
ಅಷ್ಟಮದಲ್ಲಿ ಬೇರೆ ಶನಿ ಭಗವಾನರು ಕೂತ್ಕೊಂಡು ನಿಮಗೆ 6ನೇ ಮನೆಯಲ್ಲಿ ಶುಕ್ರ ಇದ್ದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. ಸಡನ್ನಾಗಿ ಏನು ಕೋಲ್ಡ್ ಆಗೋದು, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಕ್ರಿಯೇಟ್ ಆಗ್ತಕ್ಕಂಥದ್ದು, ಅಜೀರ್ಣ ಆಗೋದು. ಬುಧ ಭಗವಾನರು ಕೂಡ 6ನೇ ಮನೆಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಶತ್ರುಕಾಟ, ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. 7ನೇ ಮನೆಯಲ್ಲಿ ರಾಹು ಭಗವಾನರು ಇದ್ದಾರೆ. 7ನೇ ಮನೆ ಅನ್ನೋದು ಸಂಬಂಧ, ಪಾರ್ಟ್ನರ್ಸು, ಸಾಮಾಜಿಕ ಸಂಬಂಧಗಳು. ಇದರಲ್ಲಿ ರಿಲೇಷನ್ಶಿಪ್ಸು ಹಾಳಾಗದಿರೋ ನೋಡ್ಕೊಳ್ಳಿ. ಅದು ಪಾರ್ಟ್ನರ್ಶಿಪ್, ಮದುವೆಯಲ್ಲಿ ಗಂಡ ಹೆಂಡತಿ ಸಂಬಂಧನ, ಅಣ್ಣ ತಮ್ಮಂದರ ಸಂಬಂಧನ, ಯಾವುದೇ ಆಗಲಿ ಅನ್ನೆಸೆಸರಿ ಆಗಿರ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಇಂಥದ್ದೆಲ್ಲ ಮಾಡಿಕೊಂಡು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ದಿರ ಇರಿ. ಮತ್ತು 7ನೇ ಮನೆ ವ್ಯಾಪಾರ ಆಗಿರೋದ್ರಿಂದ ಸಡನ್ನಾಗಿ ಇಷ್ಟು ದುಡ್ಡು ಬರುತ್ತೆ ಅಂತ ಟೆಂಪ್ಟ್ ಆಗಿ ಬಡ್ಡಿ ವ್ಯವಹಾರನೋ ಇಲ್ಲ ಏನಾದರೂ ಸ್ಕೀಮ್ಸಲ್ಲಿ ಹಾಕಿದರೆ ಹೋಗ್ಬಿಡತ್ತೆ. ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿದರು, ನೀವು ಇಷ್ಟು ದುಡ್ಡು ಕಟ್ಟಿದ್ರೆ ನಿಮ್ಗೆ ಇಷ್ಟೊಂದು ಲೋನ್ ಕೊಡಿಸ್ತೀವಿ ಅಂತ. ಆದರೆ ಇನಿಷಿಯಲ್ ಪೇಮೆಂಟ್ ಇಷ್ಟು ಕೊಡಿ, ಹಾಗೆ ಹೀಗೆ ಕೂಡ ಎಷ್ಟೋ ಮೋಸಗಳು ನಡೀತಾ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. 8ನೇ ಮನೆಯಲ್ಲಿ ಶನಿ ಭಗವಾನ್ ಇರೋದರಿಂದ ನಿಮಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ. ನಿಮ್ಮ ನಡತೆ, ನಿಮ್ಮ ಆಲೋಚನೆಗಳು, ನಿಮ್ಮ ಶಿಸ್ತು ಮೇಲೆ ಅವರು ನಿಗಾ ಇಡ್ತಾರೆ. ಅವರು ಮಹಾ ಟೀಚರ್. ಸೊ ಅವರು ನಿಮಗೆ AI ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾರೆ ಶನಿ ಭಗವಾನ್. ಅದರಿಂದ ಶಿಸ್ತನ್ನು ಪಾಲನೆ ಮಾಡಿ, ಧರ್ಮ ಮಾರ್ಗದಲ್ಲಿ ಹೋಗಿ ಹಾರ್ಡ್ ವರ್ಕ್ ಮಾಡಿ. ಹಾರ್ಡ್ ವರ್ಕ್ ಈ ಥರ ಮಾಡ್ಕೊಂಡು ಬಂದಿದ್ರೆ ಗುರುಗಳ ಅನುಗ್ರಹಣೆ ನಿಮ್ಮ ಮೇಲೆ ಇರೋದರಿಂದ 100% ಈ ತಿಂಗಳು ನಿಮಗೆ ಒಳ್ಳೆಯ ತಿಂಗಳು. ಜನವರಿಯಲ್ಲಿ ಹ್ಯಾಪಿಯಾಗಿ ಹೊಸ ವರ್ಷವನ್ನು ನೀವು ಪ್ರಾರಂಭ ಮಾಡ್ತಕ್ಕಂಥ ತಿಂಗಳಿದು, ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. 12ನೇ ಮನೆಯಲ್ಲಿ ಕೇತು ಭಗವಾನರಿದ್ದಾರೆ. 12ನೇ ಮನೆ ಭಕ್ತಿ ಮಾರ್ಗ, ಮೋಕ್ಷ ಸ್ಥಾನ. ಕೇತು ಭಗವಾನರಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲದೇ ನೀವು ದೇವಸ್ಥಾನಕ್ಕೆ ಹೋಗೋದು, ಸ್ತೋತ್ರ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಭಗವಂತನಲ್ಲಿ ನಂಬಿಕೆ ಜಾಸ್ತಿ ಆಗತ್ತೆ. ಯಾಕಂದರೆ ಅವನು ವಿಘ್ನಕಾರಕ. ವಿಘ್ನಗಳು ಬಂದಾಗ ಡೆಫಿನೆಟ್ ಆಗಿ ನಾವು ಸರೆಂಡರ್ ಆಗೋದು ಭಗವಂತನಿಗೆ. ಮತ್ತು ನಿಮಗೆ 10ನೇ ಮನೆಯಲ್ಲಿ ಗುರು ಭಗವಾನರಿದ್ದಾರೆ. 10ನೇ ಮನೆಯಲ್ಲಿ ಗುರು ಭಗವಾನರಿದ್ದರೆ ಉದ್ಯೋಗ ಅವಕಾಶಗಳು ಕ್ರಿಯೇಟ್ ಆಗಿದ್ರೂ ಕೂಡ ವಿಳಂಬ ಮತ್ತು ಕಾಯಿಸೋ ಥರ ಆಗತ್ತೆ. ಇನ್ನೇನು ಬಂತು, ಅಪಾಯಿಂಟ್ಮೆಂಟ್ ಆರ್ಡರ್ ಕೈಗೆ ಬಂತು, ಇನ್ನೇನು ಖಾತಾ ಕೈಗೆ ಬಂತು ಅಂದ್ಕೊಳ್ತೀವಿ, ಈ ಥರ ಸ್ವಲ್ಪ ನಿಧಾನ ಮಾಡ್ತಾ ಇರುತ್ತೆ. ಯಾಕಂದರೆ ಶನಿ ಭಗವಾನರು ನೋಡ್ತಾ ಇದ್ದಾರೆ ನಿಮ್ಮ ರಾಶಿಯನ್ನು. ಶನಿ ಭಗವಾನರು ನಿಧಾನ ಗ್ರಹ, ನಿಮ್ಮನ್ನು ಬೇಕಂದ್ರೆ ಡಿಲೇ ಮಾಡಿಸ್ತಾರೆ, ನಿಮ್ಮ ಸಂಯಮವನ್ನು ಪರೀಕ್ಷೆ ಮಾಡ್ತಾರೆ. ಯಾರ ಬಗ್ಗೆನೂ ವಿಮರ್ಶೆ ಮಾಡೋಕ್ಕೆ ಹೋಗಬೇಡಿ. ನಾನು ಗ್ರೇಟು, ನನಗೆಲ್ಲ ಗೊತ್ತು ಅನ್ನೋದು ಬಿಡಿ. ಶನಿ ಭಗವಾನರು ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂದರೆ ಶನಿ ಭಗವಾನರು ಒಬ್ಬರೇ ಗ್ರೇಟ್. ಮತ್ತು ನಿಮಗೆ 4ನೇ ಮನೆಯಲ್ಲಿ ಬುಧ ಇದ್ದಾರೆ, ಬುದ್ಧಿವಂತಿಕೆ ಸಂಬಂಧಿಸಿರ್ತಕ್ಕಂಥದ್ದು. ಸೂರ್ಯ ಕೂಡ ಇರ್ತಕ್ಕಂಥದ್ರಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು, ಹೈಯರ್ ಸ್ಟಡೀಸು ಇಂಥದಕ್ಕೆ ತುಂಬ ಅನುಕೂಲವಾಗಿದೆ. ಮೊದಲನೇ ಅರ್ಧ ತುಂಬ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ, ಟೀಚರ್ಸ್ಗೆ, ಪ್ರೊಫೆಸರ್ಸ್ಗೆ ಎಲ್ಲರಿಗೂ ಕೂಡ ಒಳ್ಳೆ ಅನುಕೂಲಕರವಾಗಿದೆ. 4ನೇ ಮನೆಯಲ್ಲಿ ಮೊದಲನೇ ಅರ್ಧದಲ್ಲಿ ಸೂರ್ಯ ಮತ್ತು ಕುಜ ಇರೋದರಿಂದ ಸ್ವಲ್ಪ ಟೆನ್ಷನ್ನು, ಪ್ರೆಷರು, ಸ್ವಲ್ಪ ಫೀಲಿಂಗ್ ಲಿಟ್ಲ್ ಬಿಟ್ ಓವರ್ಲೋಡೆಡ್ ವರ್ಕ್ ಈ ಥರ ಕೂಡ ಅನಿಸುತ್ತೆ. ಆದರೆ ಈ ತಿಂಗಳ ಮಧ್ಯಭಾಗದಿಂದ 14ನೇ ತಾರೀಕು ನಂತರ ಪೂರ್ವಜನ್ಮದ ಪುಣ್ಯಸ್ಥಾನಕ್ಕೆ ಕುಜ ಮತ್ತು ಸೂರ್ಯ ಹೋಗ್ತಾ ಇದ್ದಾರೆ. ಸೂರ್ಯ ವ್ಯಯಾಧಿಪತಿಯಾಗಿ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಪ್ರೀತಿ ಪ್ರೇಮ ಸ್ಥಾನದಲ್ಲಿರೋದರಿಂದ ಏನಾದರೂ ಪ್ರೀತಿ ಪ್ರೇಮ ವಿಚಾರದಲ್ಲಿ ತಗಾದೆಗಳು ಬರ್ಬೋದು. ಸೂರ್ಯ 5ನೇ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಮೇಲೆ ಅಂಕುಶ ಏರ್ಬೋದು, ನಿಮ್ಮನ್ನು ವಿಜಿಲೆಂಟಲ್ಲಿ ಅವ್ರು ನೋಡ್ತಾ ಇರ್ಬೋದು. ಅದರಿಂದ ಸರ್ಕಾರದ ಸೇವೆ ಮಾಡ್ತಾ ಇರ್ತಕ್ಕಂಥವರು ಸಕಾಲಕ್ಕೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಕ್ತಾಯ ಮಾಡಿಕೊಳ್ಳಿ. ಬುಧರು ಕೂಡ 5ನೇ ಮನೆಯಲ್ಲಿ ಬರ್ತಾ ಇರೋದ್ರಿಂದ ಬುದ್ಧಿವಂತಿಕೆ ಹೆಚ್ಚುತ್ತಾ ಇದೆ ಸೆಕೆಂಡ್ ಹಾಫಿಂದ. ಶುಕ್ರ ಭಗವಾನರು ಕೂಡ ಅಲ್ಲೇ ಇರೋದ್ರಿಂದ ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರು. ಸೊ ಮತ್ತು ಕಳೆದೋಗಿರ್ತಕ್ಕಂಥ ಯಾವುದಾದ್ರೂ ಹಳೆಯ ಸಂಬಂಧಗಳು ಕೂಡ ಸೇರಿಕೊಳ್ತಕ್ಕಂಥದ್ದು. 6ನೇ ಮನೆಯಲ್ಲಿ ರಾಹು ಭಗವಾನರು ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಪ್ರಯತ್ನ ಮಾಡಿದ್ರೆ ಉದ್ಯೋಗದಲ್ಲಾಗಿರ್ಬೋದು ಅಥವಾ ಭೂಮಿ ತೊಗೊಳ್ತಕ್ಕಂಥದ್ರಾಗಿರ್ಬೋದು, ನಿಮ್ಮ ರಾಹು ಸಪೋರ್ಟ್ ಇದೆ. ಮತ್ತು ಯಾರಾದರೂ ರಿಸರ್ಚ್ ಮಾಡ್ತಕ್ಕಂಥವ್ರು, PhD ಮಾಡ್ತಕ್ಕಂಥವ್ರಿಗೆ, ಯಾಕಂದರೆ ರಾಹು ನಾಲೆಡ್ಜ್, ತಲೆ, ಕಂಪ್ಯೂಟ್ರು, ಆಲೋಚನೆ. ಸೊ ನಿಮ್ಗೆ ಆಲೋಚನೆಗಳು, ಒಳ್ಳೆಯ ಆಲೋಚನೆಗಳು,
ಹೊಸ ಹೊಸ ಥಿಂಕಿಂಗ್ಸನ್ನು ಕೊಟ್ಬಿಟ್ಟು ನಿಮಗೆ ಆ ವಿಜ್ಞಾನದ ವಿಭಾಗದಲ್ಲಿ ಎತ್ತರಕ್ಕೆ ಬೆಳೀತಕ್ಕಂಥದ್ದು. 7ನೇ ಮನೆಯಲ್ಲಿ ಶ್ರೀ ಭಗವಾನ್ ಇರೋದರಿಂದ ಸ್ವಲ್ಪ ಕಾಳಭೈರವರ ಸ್ತೋತ್ರ ಮಾಡಬೇಕು. ಹುಣ್ಣಿಮೆಯಿಂದ 8ನೇ ದಿನಕ್ಕೆ ಕಾಳಭೈರವರಿಗೆ ತುಪ್ಪದ ದೀಪ ಹಚ್ಚೋದ್ರಿಂದ ಶನಿ ಭಗವಾನರು ಸ್ವಲ್ಪ ಶಾಂತರಾಗ್ತಾರೆ. ಅದೇ ರೀತಿ ಕೇತು ಭಗವಾನರು 12ನೇ ಮನೆಯಲ್ಲಿರೋದರಿಂದ ಗಣಪತಿ ಆರಾಧನೆ ಮಾಡಿ ಪ್ರತಿ ಮಂಗಳವಾರ ಅಥವಾ ಬುಧವಾರ ಗಣಪತಿ ಆಲಯಕ್ಕೆ ಹೋಗಿ ಒಂದು 9 ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ತಿಂಗಳಿಗೊಮ್ಮೆ ಆದ್ರೂ ಸಂಕಷ್ಟರ ಚತುರ್ಥಿಯನ್ನು ಫಾಲೋ ಮಾಡ್ತಾ ಬನ್ನಿ. ಉಳಿದಂಗೆ ಗುರುಗಳ ಅನುಗ್ರಹಣೆಗಾಗಿ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಿ. ದಕ್ಷಿಣಾಮೂರ್ತಿ ಮಹಾನುಭಾವರು, ನೀವು ಒಂದು ಸರ್ತಿ ಅವ್ರ ಫೋಟೋನ ನೋಡಿ ಭಕ್ತಿಯಿಂದ ನಮಿಸಿದ್ರೂ ಸಾಕು. ನೀವು ಯಾವುದೇ ಕೆಲಸಕ್ಕೆ ಹೋಗೋ ಮೊದಲು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಓದ್ಕೊಂಡು ಮುಂದುವರೆದ್ರು ಕೂಡ ಸಾಕು. ಗುರವೇ ಸರ್ವಲೋಕಾನಾಂ ವಿಜಶೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಎಂಥ ಭವರೋಗಗಳು, ಎಂಥ ಕಷ್ಟಗಳಿದ್ದರೂ, ನಿಮ್ಗೆ ಎಷ್ಟೇ ಡಿಫಿಕಲ್ಟ್ ಕ್ವಶನ್ ಪೇಪರ್ ಇದ್ದರೂ ಕೂಡ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋರಿಗೆ ಸುಲಭವಾಗಿರುತ್ತೆ. ದಕ್ಷಿಣಾಮೂರ್ತಿ ಅನುಗ್ರಹಣೆಯಿಂದ ಅಷ್ಟೈಶ್ವರ್ಯಗಳು ಕೂಡ ಸಿಕ್ಕತ್ತೆ. ನಿಮ್ಮ ಮನೆಯಲ್ಲಿ ದಕ್ಷಿಣದ ವಾಲ್ಗೆ ದಕ್ಷಿಣಾಮೂರ್ತಿ ಫೋಟೋ ಹಾಕ್ಕೊಂಡು ಪ್ರತಿನಿತ್ಯ ಕೈ ಮುಗಿದು ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ರಾಘವೇಂದ್ರ ಸ್ವಾಮಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಾ ಬನ್ನಿ. ಇದೆಲ್ಲ ಮಾಡ್ಕೊಂಡಿದ್ರೆ ಖಂಡಿತ ನಿಮಗೆ ಜನವರಿ ತಿಂಗಳು ಚೆನ್ನಾಗೇ ಇದೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಗುರು ಭಾಗ್ಯಸ್ಥಾನಕ್ಕೆ ಬಂದಿದ್ದಾರೆ. ಫಾರಿನ್ ಜಾಬ್ಸು, ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದೋರಿಗೆ, ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ, ಉನ್ನತ ವ್ಯಾಸಂಗಕ್ಕಾಗಿ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಮಂತಿದು. ಗುರು ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇದೆ. ಜೊತೆಗೆ ಕೇತು ಭಗವಾನರು ಲಾಭಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಸಡನ್ ಪ್ರಮೋಷನ್, ಸಡನ್ ಒಳ್ಳೆ ಕೆಲಸ ಸಿಕ್ಬಿಡ್ತಕ್ಕಂಥದ್ದು, ಸ್ವಲ್ಪ ಪ್ರಯತ್ನದಿಂದನೇ ಹೆಚ್ಚು ರಿಸಲ್ಟ್ಸನ್ನು ಪಡ್ಕೊಳ್ತಕ್ಕಂಥ ತಿಂಗಳು. ಜೊತೆಗೆ 3ನೇ ಮನೆಯಲ್ಲಿ ಬುಧ, ಶುಕ್ರ, ರವಿ, ಕುಜ ಇದ್ದಾರೆ. 3ನೇ ಮನೆ ಅಂತಕ್ಕಂಥದ್ದು ವಿಕ್ರಮ ಸ್ಥಾನ. ಸೊ ಬರಹಗಾರರಿಗೆ, ಶಿಲ್ಪಿಗಳಿಗೆ, ವ್ಯವಸಾಯದಾರರಿಗೆ, ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ, ಫೋಟೋಗ್ರಾಫರ್ಸ್ಗೆ, ಸಿನಿಮಾ, TV ಸೀರಿಯಲಲ್ಲಿ ಕೆಲಸ ಮಾಡ್ತಕ್ಕಂಥ ಆರ್ಟಿಸ್ಟ್ಗಳಿಗೆ, ಸಂಗೀತಗಾರರಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥ ತಿಂಗಳು. ಸೆಕೆಂಡ್ ಹಾಫಲ್ಲಿ 4ನೇ ಮನೆಗೆ ಕುಜ ಹೋಗ್ತಾ ಇರೋದ್ರಿಂದ ಈ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಸಂಯಮ ಪಾಟಿಸಿ. 4ನೇ ಮನೆಯಲ್ಲಿ ಕುಜ ಹುಚ್ಚನಾಗಿರೋದ್ರಿಂದ ಭೂಮಿ ವ್ಯವಹಾರಗಳಿಗಾಗಿ ಕೈ ಹಾಕಿ. ಸೂರ್ಯ 4ನೇ ಮನೆಯಲ್ಲಿದ್ದರೆ ಅನವಶ್ಯಕವಾದಂಥ ವ್ಯವಹಾರಗಳಿಗೆ, ನಿಮ್ಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವ್ಯವಹಾರಗಳಲ್ಲಿ ತಲೆ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ತಾಯಿ ಆರೋಗ್ಯ, ತಾಯಿ ವಿಚಾರವಾಗಿ ನೋಡ್ಕೊಳ್ಳಿ. ತಾಯಿ ಬಿಸ್ನೆಸ್ಸಲ್ಲಿ, ತಾಯಿ ಜಾಬಲ್ಲಿ ಏನಾದರೂ ಏರ್ಪೇರು ಆಗೋದು ಕೂಡ ಚಾನ್ಸಸ್ ಇರುತ್ತೆ. ಆದರೆ ಶುಕ್ರ ಬುಧ ಕೂಡ ಅಲ್ಲೇ ಇರೋದ್ರಿಂದ ಬರ್ತಕ್ಕಂಥ ಸಮಸ್ಯೆ ಚಿಕ್ಕದರಲ್ಲೇ ಹೋಗ್ಬಿಡತ್ತೆ. ಸ್ವಲ್ಪ ಪ್ರಯತ್ನದಿಂದ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೋಬೋದು. 5ನೇ ಮನೆಯಲ್ಲಿ ರಾಹು ಇದ್ದರೆ ಸಂತಾನ ಹರಣ, ಮಿಸ್ಕ್ಯಾರೇಜಸ್ ಆಗೋದು. ರಾಹು 5ನೇ ಮನೆಯಲ್ಲಿದ್ದರೆ ಪ್ರೀತಿ ಪ್ರೇಮದಲ್ಲಿ ಜಗಳ ಬರ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ಜಗಳ ಬರೋದು. ಸೊ ಅದರಿಂದ ಸ್ವಲ್ಪ ರಾಹು ಭಗವಾನರಿಗಾಗಿ ದುರ್ಗಾ ಸಪ್ತಶತಿಯನ್ನು ಓದ್ಕೊಳ್ಳಿ. ನಿಮ್ಮ ಹತ್ರದಲ್ಲಿ ಇರತಕ್ಕಂಥ ಯಾವುದೇ ದೇವಿ, ಚೌಡೇಶ್ವರಿ, ಪಟಾಲಮ್ಮ, ಮಾರಮ್ಮ, ಅಣ್ಣಮ್ಮ, ಇಂಥ ಗ್ರಾಮ ದೇವತೆಗಳನ್ನು ಕೂಡ ನೀವು ಆರಾಧನೆ ಮಾಡ್ತಾ ಬಂದಿದ್ದರೆ ರಾಹು ಶಾಂತರಾಗ್ತಾರೆ. ಮುಖ್ಯವಾಗಿ ಗ್ರಾಮ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡೋದ್ರಿಂದ, ಅಲ್ಲಿ ಏನು ಅವೈಲಬಿಲಿಟಿ ಸೇವೆ ಇರುತ್ತೆ ಅದನ್ನು ನೀವು ಭಕ್ತಿಯಿಂದ ಮಾಡೋದ್ರಿಂದ ಕೂಡ ರಾಹು ಒಲಿತಾನೆ. ರಾಹು ನೈಋತ್ಯ ಮೂಲೆಯಲ್ಲಿ ರಾಹು ಸಾನ್ನಿಧ್ಯ ಇರುತ್ತೆ. ಆಗ್ನೇಯ ದಿಕ್ಕನ್ನು ಕೂಡ ನೋಡೋದ್ರಿಂದ ಅಗ್ನಿಮೂಲೆಯಲ್ಲಿ, ಅಂದರೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು, ನೈಋತ್ಯ ಮೂಲೆಯಲ್ಲಿ ಇದ್ದಿಲನ್ನು ಇಡ್ತಕ್ಕಂಥದ್ದು ಬೆಡ್ರೂಮಲ್ಲಿ, ಈ ಥರ ಮಾಡೋದ್ರಿಂದ ಕೂಡ ರಾಹು ಶಾಂತರಾಗ್ತದೆ. ಇನ್ನು ಉಳಿದಂಗೆ ನಿಮಗೆ 6ನೇ ಮನೆಯಲ್ಲಿ ಶನಿ ಭಗವಾನರು, 6ನೇ ಮನೆಯಲ್ಲಿ ಶನಿ ಭಗವಾನರು ಇದ್ದಾರೆ ಅಂದರೆ ಯಥೇಚ್ಛವಾದಂಥ ಫಲಗಳು ಕೊಡ್ತದೆ. ನೀವು ಬಯಸಿದ್ದು, ಆದರೆ ಪ್ರಯತ್ನ ಮಾಡಿದರೇ ಕೊಡ್ತಾರೆ. ಕಷ್ಟಪಟ್ಟು ಓದೋರಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ, ಕಷ್ಟಪಟ್ಟು ದುಡಿಯೋರಿಗೆ ಒಳ್ಳೆ ಸಂಬಳ ಕೊಡ್ತಾರೆ. ದೈವಭಕ್ತಿಯಿಂದ ಗಂಡ ಹೆಂಡತಿ ಹೋಗ್ತಾ ಇದ್ರೆ ಅವರಿಗೆ ಎಲ್ಲ ಶುಭಫಲಗಳನ್ನು ಕೊಡ್ತಾ ಬರ್ತಾರೆ.
ಆದ್ದರಿಂದ ಶನಿ ಭಗವಾನರು ನಿಮ್ಗೆ ಅನುಕೂಲಕರವಾಗಿದ್ದಾರೆ, ಗುರು ಭಗವಾನರು ನಿಮ್ಗೆ ಅನುಕೂಲಕರವಾಗಿದ್ದಾರೆ. ಮುಖ್ಯವಾಗಿ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕೇತು ಕೂಡ ನಿಮ್ಮ ಪರವಾಗಿದ್ದಾರೆ. ಇಷ್ಟು ಗ್ರಹಗಳು ನಿಮ್ಮ ಪರವಾಗಿ ಇದ್ದಾರೆ ಅಂದಮೇಲೆ ನೀವೇನೂ ಪ್ರಗತಿ ಸಾಧಿಸ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಲೋಪ ಇದೆ. ಪ್ರಯತ್ನ ಮುಖ್ಯ. ಕೆಲವ್ರಿಗೆ ಏನಂದರೆ ಸಡನ್ನಾಗಿ ಲಕ್ಷಾನುಗಟ್ಟಲೆ ದುಡ್ಡು ಬರಬೇಕು ಅಂದ್ಕೊಳ್ತಾರೆ, ಯಾರಿಗೂ ಬರೋದಿಲ್ಲ ಥರ. ನೀವು ಕಷ್ಟಪಟ್ಟು ದುಡಿದು ನಿಮ್ಮ ಬುದ್ಧಿಶಕ್ತಿ ಸಾಮರ್ಥ್ಯಗಳನ್ನು ನೀವು ಉಪಯೋಗಿಸಿದ್ರೇ ನಿಮಗೆ ಲಕ್ ಬರುತ್ತೆ. ಸೊ ಅದಕ್ಕಾಗಿ ನೀವು ಏನಾದರೂ ಒಂದು ಪ್ರಯತ್ನವನ್ನು ಮಾಡಿ, ಒಂದು ಅಚಲವಾದ ನಿರ್ಧಾರವನ್ನು ಇಟ್ಕೊಂಡು ನೀವು ಪ್ರಯತ್ನಗಳನ್ನು ಮಾಡಿದರೆ ತುಲಾರಾಶಿಯವರು ನಂಬರ್ 1 ಜನವರಿಯಲ್ಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇವರು ಪಟ್ಟು ಬಿಡದ ವಿಕ್ರಮಾರ್ಕರು. ಇವರು ಯಾವುದೇ ಸಮಸ್ಯೆ ಬರಲಿ ಜಿಡ್ಡಿಗೆ ಬಿದ್ದು ಮಾಡ್ತಕ್ಕಂಥವ್ರು, ಛಲಗಾರರು ಇವರು. ಈ ರಾಶಿಯಲ್ಲಿ ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಇನ್ನು ಸ್ವಲ್ಪ ಹಿಡಿತ ಬೇಕೇ ಬೇಕು. ಎಕ್ಸ್ಪೆಂಡಿಚರ್ಸು, ಇನ್ಕಮ್ ಬಗ್ಗೆ ನಿಗಾ ಇರಲಿ. ಧನಸ್ಥಾನದಲ್ಲಿ ಬುಧ ಶುಕ್ರ ಇದ್ದಾರೆ, ಒಳ್ಳೆ ವಿಚಾರ. ಧನಸ್ಥಾನದಲ್ಲಿ ಬುಧ ಶುಕ್ರ ಇದ್ದಾರೆ ಅಂದರೆ ನಿಮ್ಮ ಸಂಗಾತಿಗೆ ಕೂಡ ಸಡನ್ನಾಗಿ ಕೆಲಸ ಸಿಗ್ತಕ್ಕಂಥದ್ದು, ಫೈನಾನ್ಷಿಯಲ್ ಪ್ರೋಗ್ರೆಸ್ ಚೆನ್ನಾಗಿ ಆಗ್ತಕ್ಕಂಥದ್ದು, ಯಾವಾಗಲೂ ಕೊಟ್ಟಿದ್ದ ಸಾಲ ಸಡನ್ನಾಗಿ ಬರ್ತಕ್ಕಂಥದ್ದು. ಕುಜ ಸೂರ್ಯ ಕೂಡ 2ನೇ ಮನೆಯಲ್ಲಿದ್ದ. ಒಂದೊಂದು ಸರ್ತಿ ಓವರ್ ಪ್ರಾಮಿಸ್ ಮಾಡಿಬಿಟ್ಟು ಇನ್ನೊಬ್ಬರಿಗೆ ದಾನ ಧರ್ಮ ಮಾಡೋಕ್ಕೆ ಹೋಗಿ ನಿಮ್ಮ ಹತ್ರ ಇಲ್ದಿರ ಮಾಡ್ಕೊಳ್ಳೋದು. ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರಿಗೆ ಆಗಲಿ ಕೇಳಿದ ತಕ್ಷಣ ಎಸ್ ಅನ್ನೋದನ್ನು ಬಿಟ್ಬಿಡಿ. ನಿಮ್ಮ ಬುದ್ಧಿ ಶಕ್ತಿ ಸಾಮರ್ಥ್ಯಗಳು ತುಂಬ ಇದೆ, ಅದನ್ನು ಬಳಸಿ ಆಲೋಚನೆ ಮಾಡಿ. 100 ರೂಪಾಯಿ ಖರ್ಚು ಮಾಡೋ ಕಡೆ 50 ರೂಪಾಯಿ ಖರ್ಚು ಮಾಡಿ. ಸೇವಿಂಗ್ಸ್ ಬಗ್ಗೆ ಗಮನ ಕೊಡಿ. ಈ ತಿಂಗಳು 14ರ ನಂತರ ಸೂರ್ಯ ಭಗವಾನರು, ಕುಜ, ಬುಧ, ಶುಕ್ರ 4 ಗ್ರಹರು 3ನೇ ಮನೆಗೆ ಹೋಗ್ತಾ ಇದ್ದಾರೆ. ಪ್ರಯತ್ನದ ಮುಖಾಂತರ ಜಯ ಪಡ್ಕೊಳ್ತಕ್ಕಂಥದ್ದು. ನೀವೊಂದು ಹೆಜ್ಜೆ ಮುಂದಕ್ಕಿಟ್ಟಿದ್ರೆ ಗ್ರಹಗಳ ಶಕ್ತಿ ಅನ್ನೋದು ಇನ್ನೊಂದು 2 ಹೆಜ್ಜೆ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದು ಹೆಜ್ಜೆ ಮುಂದಕ್ಕಿಡಿ, ಪ್ರಯತ್ನ ಮಾಡಿ. ಅದು ವಾಹನ, ಮನೆ, ಭೂಮಿ, ಉದ್ಯೋಗ, ಯಾವುದೇ ವಿಚಾರವಾಗಲಿ ಪ್ರಯತ್ನ ಮಾಡಿ, ಪ್ರಯತ್ನದ ಮೇಲೆ ಪ್ರಯತ್ನ ಮಾಡೋದ್ರಿಂದ ಸಿಗುತ್ತೆ. ರೈತರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥದ್ದು. ಭೂಮಿ ರಾಶಿಯಲ್ಲಿ ಕುಜ ಇರೋದರಿಂದ 3ನೇ ಮನೆಯಲ್ಲಿ ರೈತರಿಗೆ ಅನುಕೂಲ. 4ನೇ ಮನೆಯಲ್ಲಿ ರಾಹು ಇದ್ದಾರೆ. 4ನೇ ಮನೆಯಲ್ಲಿ ರಾಹು ಇದ್ದರೆ ಸ್ವಲ್ಪ ವೃಥಾ ತಿರುಗಾಟ, ಸ್ವಲ್ಪ ಟೆನ್ಷನ್ನು, ಪ್ರೆಷರು, ತಾಯಿ ಆರೋಗ್ಯದ ಬಗ್ಗೆ, ತಾಯಿ ಉದ್ಯೋಗದಲ್ಲಿ ಕೂಡ ಸ್ವಲ್ಪ ಟೆನ್ಷನ್ ಬರ್ತಕ್ಕಂಥದ್ದು. ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ. ಪಂಚಮ ಶನಿ ದೋಷ ಇದೆ. ಅದಕ್ಕಾಗಿ ಅಯ್ಯಪ್ಪ ಸ್ವಾಮಿ ಆರಾಧನೆ ಮಾಡಿ. ಇದು ಹೆಂಗೂ ಪವಿತ್ರವಾದಂಥ ಮಂತ್, ಇದು ಜನವರಿ ಮಂತ್. ಅಯ್ಯಪ್ಪ ಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ ಶನಿ ಭಗವಾನರು ಕೂಡ ಶಾಂತರಾಗ್ತಾರೆ. ನಿಮಗೆ ಕೇತು ಭಗವಾನರು ಕರ್ಮಸ್ಥಾನದಲ್ಲಿದ್ದಾರೆ. ಉದ್ಯೋಗದಲ್ಲಿ ಸಣ್ಣ ಸಣ್ಣ ಕಿರಿಕಿರಿಗಳು ನಡೀತಾನೆ ಇದೆ. ಸ್ವಲ್ಪ ಟೆನ್ಷನ್ಸ್ ನಡೀತಾ ಇದೆ. ಅದು ಬಾಸಿಂದ, ಕೊಲೆಗಿಂದ, ಅಥವಾ ನೀವು ಕೊಟ್ಟಿರ್ತಕ್ಕಂಥ ಅಸೈನ್ಮೆಂಟ್ಸು ಟೈಮ್ ಕಂಪ್ಲೀಟ್ ಮಾಡದೇ ಇರೋದರಿಂದ ಬಾಸ್ನ ಮಾತುಗಳು ಕೇಳಬೇಕಾಗಿ ಬರುತ್ತೆ. ಇವೆಲ್ಲ ತಾತ್ಕಾಲಿಕ. ಗ್ರಹಗಳು ಮತ್ತೆ ಚೇಂಜ್ ಆಗ್ತಾ ಇರ್ತವೆ. ನಿಮ್ಮ ಪ್ರಯತ್ನ ಮಾತ್ರ ನಿರಂತರವಾಗಿರಲಿ. ಅಷ್ಟಮದಲ್ಲಿರ್ತಕ್ಕಂಥ ಗುರು ಭಗವಾನರ ಶಾಂತಿಗಾಗಿ ರಾಯರ ಆರಾಧನೆ ಮಾಡಿ, ದಕ್ಷಿಣಾಮೂರ್ತಿ ಆರಾಧನೆ ಮಾಡಿ, ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪ ಮಾಡ್ತಾ ಬಂದು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಘವೇಂದ್ರ ಗುರುಗಳ ಕಾಲಿಗೆ ನಮಿಸ್ತಾ ಬಂದಿದ್ದರೆ ನಿಮ್ಮ ಗುರು, ಎಂಟರಲ್ಲಿರ್ತಕ್ಕಂಥ ಗುರು ನಿಮಗೆ ಅನುಕೂಲಕರ ಪರಿಸ್ಥಿತಿಗಳನ್ನು ಕ್ರಿಯೇಟ್ ಮಾಡ್ತಾರೆ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ತಾ ಬನ್ನಿ. ಭಾಗ್ಯ ಸೂಕ್ತವನ್ನು ದಿನಕ್ಕೆ 9 ಬಾರಿ ಹೇಳ್ಕೊಳ್ಳೋದ್ರಿಂದ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಶನಿ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಎದ್ದೇಳಿ, ರಾತ್ರಿ ಬೇಗ ಮಲ್ಕೊಳ್ಳಿ. ಸ್ಟೂಡೆಂಟ್ಸು ಟೈಮ್ ಟು ಟೈಮ್ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ರೈತರಾಗಿದ್ದರೂ ಅಷ್ಟೇ, ಉದ್ಯೋಗಸ್ಥರಾಗಿದ್ದರೂ ಕೂಡ ಅಷ್ಟೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಪೆಂಡಿಂಗ್ ಇಟ್ಕೊಳ್ಳೋಕೆ ಹೋಗಬೇಡಿ. ಲೇಟರ್ ಈಸ್ ನೌ. ನಾಳೆ ಮಾಡೋ ಕೆಲಸ ಇವತ್ತೇ ಮಾಡಿ.
ಇವತ್ತು ಮಾಡೋ ಕೆಲಸ ಈಗಲೇ ಮಾಡಿ. ಮತ್ತು ಧನುಸು ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಬುಧ ಸೂರ್ಯ ಇರೋದರಿಂದ ಬುದ್ಧಿವಂತರು, ಬುದ್ಧಿಚಾತುರ್ಯ ಇರುತ್ತೆ. ನೀವು ಓವರ್ ಸ್ಮಾರ್ಟ್ ಅಂತ ಯಾರಿಗೂ ತೋರ್ಸೋಕೆ ಹೋಗಬೇಡಿ. ಎಲ್ಲರೂ ಬುದ್ಧಿವಂತರು, ನಿಮ್ಮ ಆಪೋಸಿಟ್ ಇಲ್ಲಿರೋರು ಕೂಡ ಬುದ್ಧಿವಂತರು. ಸೊ ಯಾರನ್ನೂ ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಟ್ಯಾಲೆಂಟಿಂದ. ನಿಮಗೆ ನೆನಪಿನ ಶಕ್ತಿ ಸ್ವಲ್ಪ ಕಮ್ಮಿ ಇರೋದರಿಂದ ನಿಮ್ಮ ನೆನಪಿನ ಶಕ್ತಿಗಾಗಿ ಕೆಲವು ಟ್ರಿಕ್ಸನ್ನು ನೀವು ಅಳವಡಿಸ್ಕೊಳ್ತಾ ಹೋಗಿ. ನಿಮ್ಮ ರಾಶಿಯಲ್ಲೇ ಕುಜ ಇರೋದರಿಂದ ತಾಳ್ಮೆ ಬೇಕು. ಈ ತಿಂಗಳು ಪೂರ್ವಾರ್ಧ ಅಂದರೆ 14ನೇ ತಾರೀಕುವರೆಗೂ ಕೂಡ ಸೂರ್ಯ ಕುಜ ನಿಮ್ಮ ರಾಶಿಯಲ್ಲಿರೋದರಿಂದ ಕೋಪ, ತಾಪ, ಜಗಳ, ಹೈ ಪ್ರೆಷರ್ ತೊಗೊಳಕ್ಕೆ ಹೋಗಬೇಡಿ. ಗರುಡ ದಂಡಕ ಓದ್ಕೊಳ್ಳಿ, ಮನಸ್ಸು ಶಾಂತವಾಗಿರುತ್ತೆ. ಯಾರು ಪದೇ 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 ಟೆನ್ಷನ್ ಪಡ್ತಾ ಇರ್ತಾರೋ ಅವರು ಗರುಡ ದಂಡಕವನ್ನು ಓದ್ಕೊಳ್ಳಿ. ದೇಶಿಕಾಚಾರ್ಯರು ಬರೆದಿರ್ತಕ್ಕಂಥ ಈ ಗರುಡ ದಂಡಕ ತುಂಬ ಪವರ್ಫುಲ್. ಅದು ಯಾರಿಗಾದರೂ ನೆಗೆಟಿವ್ ಥಿಂಕಿಂಗ್ ಇರುತ್ತೆ, ಪದೇ ಪದೇ ಡಿಮೋಟಿವೇಶನ್ನು, ಡಿಪ್ರೆಷನ್ ಅಂತ ಇರುತ್ತೆ, ಆದಿತ್ಯ ಹೃದಯಂ ಓದಿ. ಆದಿತ್ಯ ಹೃದಯಂ ದಿನಕ್ಕೆ 3 ಬಾರಿ ಓದಿದರೆ ನಿಮ್ಗೆ ಯಾವ ಸೈಕಾಲಜಿಸ್ಟೂ ಬೇಕಾಗಿರೋದು. ಆ ಮಂತ್ರಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ನಂಬಿಕೆಯಿಂದ ಮಾಡಬೇಕು. ಮತ್ತು ಸೆಕೆಂಡ್ ಹಾಫಲ್ಲಿ ಗ್ರಹಗಳೆಲ್ಲ ಧನಸ್ಥಾನಕ್ಕೆ ಹೋಗ್ತಾ ಇದ್ದವು. ಧನಸ್ಥಾನದಲ್ಲಿ ಶುಕ್ರ ಬುಧ ಇರೋದು ಒಳ್ಳೆಯದೇ. ಧನಗಮನ, ಬರಬೇಕಾಗಿರ್ತಕ್ಕಂಥ ದುಡ್ಡು ಬರ್ತಕ್ಕಂಥದ್ದು. ಎಷ್ಟೋ ದಿವಸಗಳಿಂದ ತೊಗೋಬೇಕು ಅಂದ್ಕೊಂಡಿದ್ದ ಸೈಕಲ್ಲೋ, ಕಾರೋ ಅಥವಾ ಬೈಕೋ ತೊಗೊಂಡ್ಬಿಡ್ತಕ್ಕಂಥದ್ದು. ಎಷ್ಟೋ ದಿನಗಳಿಂದ ಕೆಲಸ ಕಾರ್ಯಗಳು, ಮನೆ ಕಟ್ತಕ್ಕಂಥ ಕೆಲಸ ಕಾರ್ಯಗಳು ನಿಂತೋಗಿರೋರಿಗೆ ಮತ್ತೆ ಪುನರಾರಂಭ ಮಾಡ್ತಕ್ಕಂಥವ್ರಿಗೆ. ಆದರೆ ದ್ವಿತೀಯದಲ್ಲಿ ಇರ್ತಕ್ಕಂಥ ಕುಜ ಬುಧ ಮಾತಿನ ಮೇಲೆ ನಿಗಾ ಇರಲಿ, ಮಾತಿನ ಮೇಲೆ ನಿಗಾ ಇರಲಿ. ಕುಜ ಸೂರ್ಯ ಅಗ್ನಿತತ್ವದ ಗ್ರಹರು, ಕ್ಷತ್ರಿಯ ಗ್ರಹರು. ನನಗೆ ಗೊತ್ತು, ಐ ಆಮ್ ರೈಟ್, ಐ ಆಮ್ ಗ್ರೇಟ್ ಅಂದ್ಕೊಳ್ಳೋಕೆ ಹೋಗಬೇಡಿ. ಮಾತಿನ ಮೇಲೆ ನಿಗಾ ಇರಲಿ. ಮಾತು ಕಂಟ್ರೋಲಲ್ಲಿದ್ದರೆ ಈ ತಿಂಗಳಲ್ಲಿ ನೀವು ಏನು ಬೇಕಾದರೂ ಸಾಧಿಸ್ಬೋದು. ಒಂದು ಒಳ್ಳೆ ಅಡ್ವೊಕೇಟು ಇಂಪಾರ್ಟೆಂಟ್ ಕೇಸನ್ನು ಕೂಡ ಗೆದ್ದು ಬಿಡ್ತಾರೆ. ಯಾಕಂದರೆ ಧನುಸು ರಾಶಿಯವರು ಆರ್ಗ್ಯುಮೆಂಟೇಟಿವ್. ಕುಜ ಸೂರ್ಯ ಬುಧ ಇದ್ದಾರೆ ಅಂದರೆ ಬುದ್ಧಿಶಕ್ತಿಯಿಂದ, ವಾಕ್ಚಾತುರ್ಯದಿಂದ ಕೇಸನ್ನು ಗೆಲ್ತಕ್ಕಂಥದ್ದು, ವಾದ ವಿವಾದದಲ್ಲಿ ಜಯ ಪಡ್ಕೊಳ್ತಕ್ಕಂಥವ್ರು. ಇದು ಟೀಚರ್ಸ್ಗೂ ಪ್ರೊಫೆಸರ್ಗೂ ಕೂಡ ಒಳ್ಳೆ ಅನುಕೂಲಕರವಾಗಿರ್ತಕ್ಕಂಥ ಕಾಂಬಿನೇಷನ್. ವಿದ್ಯಾರ್ಥಿಗಳು ಕೂಡ ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಇಯರ್ ಜೂನ್ವರೆಗೂ ನಿಮಗೆ ಗುರುಬಲ ಇದೆ. 2ನೇ ತಾರೀಕುವರೆಗೂ ಗುರುಗಳ ಅನುಗ್ರಹಣೆ ನಿಮ್ಮ ಮೇಲೆ ಇದೆ. ನೆಕ್ಸ್ಟ್ 3ನೇ ಮನೆಯಲ್ಲಿ ರಾಹು ಭಗವಾನರಿದ್ದಾರೆ. 3ನೇ ಮನೆಯಲ್ಲಿ ರಾಹು ಭಗವಾನರಿದ್ದರೆ ಜಯ ಸುಲಭ. ಸ್ವಲ್ಪ ಎಫರ್ಟ್ಸ್ ಇಟ್ಟಿದ್ರೆ ದೊಡ್ಡ ಜಯ ಕೊಟ್ಟು ಬಿಡ್ತಾರೆ ರಾಹು ಭಗವಾನರು. 4ನೇ ಮನೆಯಲ್ಲಿ ಶನಿ ಭಗವಾನರಿರೋದ್ರಿಂದ ನೋ ಪೋಸ್ಟ್ಪೋನ್ಮೆಂಟ್ಸ್, ನೋ ನೆಗ್ಲಿಜೆನ್ಸಿ, ನೋ ಲೇಜಿನೆಸ್. ಭಾಗ್ಯಸ್ಥಾನದಲ್ಲಿ ಕೇತು ಭಗವಾನರಿದ್ದಾರೆ. 9ನೇ ಮನೆಯಲ್ಲಿ ಕೇತು ಭಗವಾನರಿದ್ದಾರೆ ಅಂದರೆ ಜ್ಞಾನವನ್ನು ಕೊಡ್ತಾರೆ, ವಿಘ್ನಗಳನ್ನು ಕೊಡ್ತಾರೆ. ಗಣಪತಿ ಆರಾಧನೆ ಮಾಡ್ತಾ ಬನ್ನಿ. ಒಂದು ಕಡೆ ಶನಿದೇವರನ್ನ ಆರಾಧನೆ ಮಾಡ್ತಾ ಬನ್ನಿ, ಇನ್ನೊಂದು ಕಡೆ ಗಣಪತಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ಈ ತಿಂಗಳಲ್ಲಿ ಅದ್ಭುತ ರಿಸಲ್ಟ್ಸ್ ನಿಮ್ಗೆ ಸಿಕ್ಕತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲಕರವಾಗಿರ್ತಕ್ಕಂಥ ತಿಂಗಳಿದು. ಯಾಕಂದರೆ ವ್ಯಯಸ್ಥಾನದಲ್ಲಿ 4 ಗ್ರಹ ಇದೆ. ನಿಮ್ಮ ಹತ್ರ 1 ಲಕ್ಷ ಇದ್ರೂ ಖರ್ಚಾಗತ್ತೆ, 2 ಲಕ್ಷ ಇದ್ರೂ ಖರ್ಚಾಗತ್ತೆ. ಎಕ್ಸ್ಪೆಂಡಿಚರ್. 12ನೇ ಮನೆಯಲ್ಲಿ ಗ್ರಹಗಳಿದೆ. ಅನ್ನೆಸೆಸರಿ ಮಾತು, ಅನ್ನೆಸೆಸರಿ ಜಗಳ, ಮನಸ್ತಾಪಗಳು. ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿ ಕೇತು ಭಗವಾನರು ಇದ್ದಾರೆ. ಕೇತು ಭಗವಾನರು ವಿಘ್ನಕಾರಕರು. 8ನೇ ಮನೆಯಲ್ಲಿದ್ದರೆ ಮಹಾವಿಘ್ನಗಳನ್ನು ಕೊಡ್ತಾರೆ. ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದಾರೆ. ದ್ವಿತೀಯ ಸ್ಥಾನ, ದ್ವಿತೀಯ ಅಂದರೆ ನಮ್ಮ ಫೇಸ್, ವಾಕ್, ಬಾಯಿಗೆ ಸಂಬಂಧಿಸಿರ್ತಕ್ಕಂಥ, ಅಲ್ಲಿ ನೋವು ಬರ್ತಕ್ಕಂಥದ್ದು, ಡೆಂಟಲ್ ಪೈನ್. ಈಗ ಸೆಕೆಂಡ್ ಹಾಫಲ್ಲಿ ನಿಮ್ಮ ರಾಶಿಗೆ ಶುಕ್ರ ಬರ್ತಾ ಇದ್ರೆ ಇದೊಂದು ಸಮಾಧಾನಕರವಾಗಿರ್ತಕ್ಕಂಥದ್ದು. ಯಾವಾಗ ನಿಮ್ಗೆ 13ನೇ ತಾರೀಕು ಶುಕ್ರ ಭಗವಾನ್ ನಿಮ್ಮ ರಾಶಿಗೆ ಬರ್ತಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ, ಕೆಲಸ ಕಾರ್ಯಗಳು ಪ್ರೋಗ್ರೆಸ್ ಆಗುತ್ತೆ. ಬುಧರು ಕೂಡ 17ನೇ ತಾರೀಕು ಬರ್ತಾರೆ. ಇನ್ನೂ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಸ್ಪರಿಟಿ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಸು, ಸ್ವಲ್ಪ ಖರ್ಚು ತಗ್ಗತ್ತೆ. ಆದರೆ ಕುಜ ಸೂರ್ಯ ರಾಶಿಯಲ್ಲೇ ಇರೋದ್ರಿಂದ ಯಾರನ್ನೂ ನಿಂದನೆ ಮಾಡೋಕ್ಕೆ ಹೋಗಬೇಡಿ.
ಕಳೆದೋಗಿರೋದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಇವತ್ತಿನ ಬಗ್ಗೆ ಚಿಂತೆ ಮಾಡಿ ಈ ವರ್ತಮಾನದಲ್ಲಿ ಬದುಕೋದನ್ನು ಪ್ರಯತ್ನ ಮಾಡಿ. 3ನೇ ಮನೆಯಲ್ಲಿ ಶನಿ ಭಗವಾನರು ಅದ್ಭುತವಾದ ಫಲಗಳನ್ನು ಕೊಡ್ತಾ ಇದ್ದರು. ಇದಕ್ಕೆ ಮೊದಲು 7.5 ವರ್ಷ ನಿಮ್ಮನ್ನು ಕಾಡಿಸಿದ್ರು, ಈಗ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ. ಶನಿ ಭಗವಾನರ ಕೃಪೆಯಿಂದ ಅದ್ಭುತ ರಿಸಲ್ಟ್ಸ್. ಮನೆ ಕಟ್ತೀರಾ, ಬಂಗಾರ ತೊಗೊಳ್ತೀರಾ, ಭೂಮಿ ತೊಗೊಳ್ತೀರಾ, ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡಿ. ಸೇವಿಂಗ್ಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಬುದ್ಧಿವಂತರು ಸೇವಿಂಗ್ಸ್ ಮಾಡ್ತೀರಿ. ಮತ್ತು ಗುರು ಭಗವಾನರು ಸ್ವಲ್ಪ ಅನಾನುಕೂಲಕರವಾಗಿದ್ದಾರೆ. ಗುರು ಭಗವಾನರು ನಿಮ್ಗೆ 6ನೇ ಮನೆಯಲ್ಲಿದ್ದಾರೆ. 6ನೇ ಮನೆ ಅಂತಕ್ಕಂಥದ್ದು ಉದರ, ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಭಾಗ. ಗುರು ಭಗವಾನರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಕ್ಕಂಥವ್ರು, ಅಜೀರ್ಣ. ಸೊ ಅದರಿಂದ ಹಿತಮಿತವಾಗಿ ತಿನ್ನಿ. ಇನ್ನು ಬೇರೆ ಚಳಿಗಾಲ, ಬೆಚ್ಚಗಿನ ಆಹಾರ ತಿನ್ನಿ, ಬೆಚ್ಚಗಿನ ನೀರು ಕುಡೀರಿ. ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. ಡೆಂಟಲ್ ಪೈನ್ ಮತ್ತು ಸ್ಟೊಮಕ್ ಪೈನ್ ಇಂಥ ವಿಚಾರವಾಗಿ ಸ್ವಲ್ಪ ಜಾಗ್ರತೆ ವಹಿಸಿದರೆ ಸಾಕು. ಪ್ರಯತ್ನದ ಮುಖಾಂತರ ಜಯ ಪಡ್ಕೊಳ್ತೀರಿ. ಭಗವಂತನ ಕೃಪೆ ನಿಮ್ಮ ಮೇಲೆ ಇದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಗುರು ಅನುಕೂಲಕರವಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ, ಹೊಸ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಕ್ಕಂಥವ್ರಿಗೆ, ಸ್ಟಾರ್ಟಪ್ ಕಂಪ್ನಿಗಳಿಗೆ ಕೂಡ ಇದು ಅನುಕೂಲಕರವಾಗಿರ್ತಕ್ಕಂಥ ಟೈಮ್. 5ನೇ ಮನೆಯಲ್ಲಿ ಗುರು ಇರೋದರಿಂದ ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನ ಮಾಡೋರು, ಮದುವೆಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೂ ಕೂಡ ಅನುಕೂಲ. ಶುಭ ಕಾರ್ಯಗಳು ನಡೆಯುತ್ತೆ. ಶನಿ ಭಗವಾನರು 2ನೇ ಮನೆಯಲ್ಲಿದ್ದಾರೆ. 2ನೇ ಮನೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಫೈನಾನ್ಸ್, ಹೌಸ್ ಆಫ್ ಫೈನಾನ್ಸ್. ಸ್ವಲ್ಪ ಸ್ಲೋ ಆಗಿ ನಡೆಯುತ್ತೆ. ಇರೋ ದುಡ್ಡನ್ನು 1 ರೂಪಾಯಿ ಎಣಿಸಿ ಖರ್ಚು ಮಾಡಿ. ಲ್ಯಾವಿಶಾಗಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಡಿಸೆಂಬರಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿತ್ತು ಗ್ರಹಗಳು. ಸಡನ್ನಾಗಿ ಲಂಸಮ್ಮಾಗಿ ದುಡ್ಡು ಬರೋಂತಕ್ಕಂಥ ಕಾರ್ಯಕ್ರಮಗಳೆಲ್ಲ ಇತ್ತು. ಪ್ರಯತ್ನ ಮಾಡಿದವ್ರಿಗೆ, ದಶಾಭುಕ್ತಿಗಳು ಚೆನ್ನಾಗಿರೋರಿಗೆ ತುಂಬ ಚೆನ್ನಾಗಿತ್ತು. ಲಾಭ ಸ್ಥಾನದಲ್ಲಿ ಗ್ರಹಗಳಿತ್ತು. ಈ ತಿಂಗಳು 14ನೇ ತಾರೀಕುವರೆಗೂ ಕೂಡ ಗ್ರಹಗಳು ನಿಮಗೆ ತುಂಬ ಅನುಕೂಲಕರವಾಗಿದ್ದವು. ಏನಾದರೂ ಮಾಡಬೇಕು, ಪೆಂಡಿಂಗ್ ಕೆಲಸ ಇದೆ, ಈ ಕೆಲಸದಿಂದ ನಾನು ಪ್ರಾರಂಭ ಮಾಡಬೇಕು, ಅದು ಹೋಟೆಲ್ ಮಾಡಬೇಕಾ, ಇಲ್ಲ ಒಂದು ಆಫೀಸ್ ಮಾಡಬೇಕಾ, ವ್ಯಾಪಾರ ವ್ಯವಹಾರಗಳು ಸ್ಟಾರ್ಟ್ ಮಾಡಬೇಕಾ, ಬರಬೇಕಾಗಿರೋ ದುಡ್ಡನ್ನು ವಸೂಲಿ ಮಾಡ್ಕೋಬೇಕಾ, 14ನೇ ತಾರೀಕು ಒಳಗಡೆ ವಸೂಲಿ ಮಾಡ್ಕೊ. 4 ಗ್ರಹ ಲಾಭಸ್ಥಾನದಲ್ಲಿದೆ. 13ನೇ ತಾರೀಕು ಆದಮೇಲೆ ಶುಕ್ರ, 14ನೇ ತಾರೀಕು ಆದಮೇಲೆ ಸೂರ್ಯ ಭಗವಾನರು, 16ನೇ ತಾರೀಕು ನಂತರ ಕುಜ ಭಗವಾನರು, 17ನೇ ತಾರೀಕು ನಂತರ ಬುಧರು ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಈಗ ನೀವೇನೋ ಸೇವಿಂಗ್ಸ್ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು, ಕೂಡಿರ್ತಕ್ಕಂಥ ದುಡ್ಡು, ಎಲ್ಲ ಉಂಡೆಯಲ್ಲಿರ್ತಕ್ಕಂಥ ದುಡ್ಡೆಲ್ಲ ಕೂಡ ಖರ್ಚು ಮಾಡಿಸ್ತಾರೆ. ಅದರಿಂದ ಎಕ್ಸ್ಪೆಂಡಿಚರ್ಸ್ ಬಗ್ಗೆ ಒಂದು ಗಮನ ಇರಲಿ. ನಾವು ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡೋದು ಕೂಡ ಅದೊಂದು ರೀತಿಯ ಸೇವಿಂಗ್ಸೇ. ಅದ್ರ ಬಗ್ಗೆ ಗಮನ ಕೊಡಿ. ಮತ್ತು ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ರಾಹು ಸ್ವಲ್ಪ ಅನ್ನೆಸೆಸರಿ ಟೆನ್ಷನ್ ಕ್ರಿಯೇಟ್ ಮಾಡ್ತಾನೆ. ಒಂದೊಂದು ಸರ್ತಿ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾನೆ, ಇನ್ನೊಂದು ಸರ್ತಿ ಹಿಂದಕ್ಕೆ ಇಳಿತಾನೆ. ರಾಹು ಏರುಪೇರಿನ ಗ್ರಹ. ಮತ್ತು ರಾಹು ಸರ್ಪಗ್ರಹ ಆಗಿರೋದ್ರಿಂದ ಸರ್ಪ ಹೆಂಗೆ ಹೋಗುತ್ತೆ ಹಂಗೆ ಇರುತ್ತೆ ನಮ್ಮ ಅಭಿವೃದ್ಧಿ. ಒಂದು ತಿಂಗಳು ಚೆನ್ನಾಗಿದೆ ಅಂದರೆ ಇನ್ನು ತಿಂಗಳು ಡೌನ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಗಮನ ಇರಲಿ. ಮತ್ತು ಕೇತು ಭಗವಾನರು 7ನೇ ಮನೆಯಲ್ಲಿದ್ದರೆ 7ನೇ ಮನೆ ಸಂಬಂಧಗಳು, ಎಕ್ಸ್ಪೆಷಲಿ ವೈಫ್ ಆ್ಯಂಡ್ ಹಸ್ಬೆಂಡು, ಪಾರ್ಟ್ನರ್ಸು, ಇಂಥ ವಿಚಾರದಲ್ಲಿ ಅನ್ನೆಸೆಸರಿ ಕಲಹಗಳು ಬರ್ತಕ್ಕಂಥದ್ದು, ಬೇಡದೆ ವಿಚಾರಕ್ಕಾಗಿ ಮಾತು ಬಡಿಸ್ಕೊಳ್ತಕ್ಕಂಥದ್ದು. ಪ್ರಪಂಚದಲ್ಲಿ ಗಂಡ ಹೆಂಡತಿ ಅಂದರೆ ಏನೋ ಒಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದಕ್ಕೂ ವಿಶೇಷವಾದಂಥ ಒಂದು ಇಂಪಾರ್ಟೆನ್ಸ್ ಕೊಡಬಾರ್ದು. ಬಂದಿದ್ದನ್ನು ಅಲ್ಲಿಗೆ ಸಾಲ್ವ್ ಮಾಡಿಕೊಂಡು ಮುಂದುವರಿತಾ ಇದ್ದರೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಸಮಸ್ಯೆಗಳೇನು ಪರ್ಮನೆಂಟ್ ಏನಲ್ಲ, ಯಾರಿಗೂ ಪರ್ಮನೆಂಟ್ ಅಲ್ಲ. ಶ್ರೀಮಂತಿಕೆ ಆಗಲಿ, ಬಡತನ ಆಗಲಿ, ಮತ್ತೊಂದಾಗಲಿ ಯಾರಿಗೂ ಪರ್ಮನೆಂಟ್ ಇಲ್ಲ. ಕಾಲ ಚೇಂಜ್ ಆದಂಗೆ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನಾವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಓದೋ ಟೈಮಲ್ಲಿ ಓದಬೇಕು, ಆಫೀಸಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು, ಮನೆಗೆ ಬಂದಿದ್ದಾರೆ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಹಬ್ಬ ಹರಿದಿನಗಳು, ಮದುವೆ ಫಂಕ್ಷನ್ಸು ಎಲ್ಲ ಕಡೆ ಜನರ ಜೊತೆ ಸೇರ್ತಾ ಇರಬೇಕು. ಸಮಾಜದಲ್ಲಿ ನಾವು ಒಂದು ವ್ಯಕ್ತಿಯಾಗಿ ಗುರುತಿಸ್ಕೋಬೇಕಂದ್ರೆ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲರಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ. ಕೆಲವರು ಮಾಡ್ತಾರೆ, ನಾನು 30 ವರ್ಷ ಕೆಲಸ ಮಾಡಿದೆ ಅಂತಾರೆ. ಏನು ಮಾಡಿದೆ ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರು, ಏನೋ ಒಂದು ಸಂಬಳ ಬರ್ತಾಯಿತ್ತು, ಬಂದಿದ್ರಲ್ಲಿ ಖರ್ಚು ಮಾಡ್ಕೊಳ್ತಾ ಇದ್ರು, ಫ್ಯಾಮಿಲಿ ನಡೀತು, ಕೊನೆಗೆ ರಿಟೈರ್ಮೆಂಟ್ ಆದಾಗ ಏನೋ ಸ್ವಲ್ಪ ದುಡ್ಡು ಬಂತು, ಅಷ್ಟು ಬಿಟ್ಟಿದ್ರೆ ಇನ್ನೇನಿಲ್ಲ. ಸೊ ಇದು ಮುಖ್ಯ ಅಲ್ಲ, ನೀವು ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದೀರಿ ಅನ್ನೋದು ಮುಖ್ಯ.
ನಿಮ್ಮ ಸಂಪಾದನೆಯಲ್ಲಿ 3 ಭಾಗ ಮಾಡಬೇಕು. 50-30-20. 50% ಫ್ಯಾಮಿಲಿ ಎಕ್ಸ್ಪೆಂಡಿಚರು, ಮಕ್ಕಳು, ಸ್ಕೂಲು, ಎಜುಕೇಷನ್ನು, ಬಾಡಿಗೆ, ಲೋನ್ಸ್ ಇಂಥದ್ರಲ್ಲಿ ಹೋಗ್ಬೇಕು. 30% ಶುಡ್ ಗೋ ಟು ದಿ ಸೇವಿಂಗ್ಸ್. 20% ಚಾರಿಟೀಸ್, ಬಡವರಿಗೆ, ದೇವಸ್ಥಾನಗಳಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ, ಅನ್ನದಾನಕ್ಕಾಗಿ ಕೊಡ್ತಕ್ಕಂಥ. ಈ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಬರ್ತಕ್ಕಂಥ ದುಡ್ಡದಲ್ಲಿ ಹುಷಾರಾಗಿ ಒಂದು ಪ್ಲ್ಯಾನಿಂಗ್ ಮಾಡಬೇಕು. ಒಂದು ಉದ್ಯೋಗ ಮಾಡ್ತಾ ಇರುವಾಗಲೇ, ಒಂದು ಉದ್ಯೋಗದಲ್ಲಿ ಒಳ್ಳೆ ಪೊಸಿಷನಲ್ಲಿ ಇರೋ ಟೈಮಲ್ಲೇ ಸೈಡಲ್ಲಿ ನಾವು ಯಾವ ಥರ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಆಲೋಚನೆ ಮಾಡಬೇಕು. ಒಬ್ಬ ಆರ್ಡಿನರಿ ಆಫೀಸ್ ಬಾಯಿ ಆಫೀಸ್ಗೆ ಹೋಗ್ತಾ ಅವನು ಒಂದು ಓಲಾ ಕಾರ್ ತೊಗೊಂಡಿರ್ತಾನೆ. ಅವನು ಮನೆಯಿಂದ ಆಫೀಸ್ಗೆ ಹೋಗೋವ್ರಿಗೂ ಯಾವುದು ಕ್ಲೈಂಟ್ ಸಿಗ್ತಾರೆ ಅದನ್ನು ಬಿಸ್ನೆಸ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾನೆ. ಆಫೀಸ್ ಬಿಟ್ಟ ಮೇಲೆ ಓಲಾ ಆನ್ ಮಾಡ್ಕೊತಾನೆ, ಓಲಾ, ಊಬರು ಏನೇನೋ ಆನ್ ಮಾಡ್ತಾನೆ. ಮನೆಗೆ 11 ಗಂಟೆಗೆ ಎಷ್ಟೋ ಹೋಗ್ತಾನೆ. ಅಷ್ಟೊತ್ತಲ್ಲಿ ಇವನು ಸ್ಯಾಲ್ರಿಗಿಂತ ಹೆಚ್ಚಾಗಿ ಇದರಲ್ಲಿ ಸಂಪಾದನೆ ಮಾಡಿರ್ತಾನೆ. ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನು ಉಪಯೋಗ ಇಲ್ಲ. ನಮ್ಮ ಕೈಯಲ್ಲಿ ಸಾಧ್ಯ ಇದ್ದಾಗ, ಭಗವಂತ ಶಕ್ತಿ ಕೊಟ್ಟಾಗ, ವಿವೇಚನ ಶಕ್ತಿ ಕೊಟ್ಟಿರುವಾಗ ಅಡಿಷ್ನಲ್ ಆಗಿ ಒಂದು ಇನ್ಕಮ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು. ಏನು ತಪ್ಪಿಲ್ಲ. ಒಬ್ಬ ಟೀಚರ್ ಕೆಲಸ ಮುಗಿಸ್ಕೊಂಡು ಹೋಗಿ ಒಂದು ಬೇಕರಿಯಲ್ಲಿ ಪಾರ್ಟ್ ಟೈಮಾಗಿ ಕೆಲಸ ಮಾಡಿದ್ರೆ ಏನು ತಪ್ಪೇನಿಲ್ಲ. ಕರೋನಾ ಟೈಮಲ್ಲಿ ತರಕಾರಿ ಕೂಡ ಮಾರಿದರು. ಪಾರ್ಟ್ ಟೈಮಾಗಿ ಒಂದು ಕೆಲಸ ಮಾಡಿದ್ರು ದಿನಕ್ಕೆ ಒಂದು 300 ರೂಪಾಯಿ 500 ರೂಪಾಯಿ ಸಿಕ್ಕಿದ್ರು ಕೂಡ ಕಮ್ಮಿ ಅಮೌಂಟ್ ಏನಿಲ್ಲ. ಒಂದು 15,000 ರೂಪಾಯಿ 10,000 ರೂಪಾಯಿ ದುಡಿದ್ರೆ ಮನೆ ಬಾಡಿಗೆಗಾಗತ್ತೆ. ಸೊ ಏನೋ ಒಂದು ಇಲ್ಲ, ಒಂದು 4 ಜನಕ್ಕೆ ಪಾಠ ಹೇಳ್ಕೊಡ್ಬೇಕು. ಇವಾಗೆಲ್ಲ ಕೂಡ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ವೆಬಿನಾರ್ಸ್ ಅಂತೆ, ಮತ್ತು ಆನ್ಲೈನಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥದ್ದು. ಯಾವುದೋ ಒಂದು ರೀತಿಯಲ್ಲಿ ಎಂಗೇಜ್ ಆಗಿರಬೇಕು. ಅಡಿಷ್ನಲ್ ಇನ್ಕಮ್ ಅಂತ ನೀವು ಜನ್ರೇಟ್ ಮಾಡ್ಕೊಂಡಾಗ್ಲೇ ನೀವು ಹೆಚ್ಚು ಸೇವಿಂಗ್ಸ್ ಮಾಡಿ ಬೆಂಗಳೂರಲ್ಲಿ ಅಥವಾ ಯಾವುದೇ ಒಂದು ನಗರದಲ್ಲಿ ಭೂಮಿ ತೊಗೊಂಡು, ಮನೆ ಕಟ್ಕೊಂಡು, ಕಾರ್ ತೊಗೊಂಡು, ಮಕ್ಕಳಿಗೆ ಮದುವೆ ಮಾಡಿ ಹ್ಯಾಪಿಯಾಗಿರ್ಬೇಕಂದ್ರೆ ಫಸ್ಟು ಪ್ಲ್ಯಾನಿಂಗ್ ಇರಬೇಕು. ಈ ಪ್ಲ್ಯಾನಿಂಗ್ ಇದ್ದರೆ ಎಲ್ಲ ಸಾಧ್ಯ ಆಗುತ್ತೆ. ಸೊ ನಿಮ್ಮ ರಾಶಿ ಸ್ವಲ್ಪ ನಿಧಾನಕ್ಕೆ ಓಡ್ತಾ ಇದೆ. ನೀವು ಪಾಸಿಟಿವ್ ಆಗಿರಿ. ನೆಕ್ಸ್ಟ್ ರಾಶಿ, ಕೊನೆ ರಾಶಿ, ಜನವರಿ ತಿಂಗಳು 2026, ಮೀನರಾಶಿ. ಮೀನರಾಶಿಯವರಿಗೆ ಸೆಕೆಂಡ್ ಹಾಫಲ್ಲಿ ತುಂಬ ಅದೃಷ್ಟ ಬರ್ತಾ ಇದೆ. ಲಾಭಸ್ಥಾನದಲ್ಲಿ 4 ಗ್ರಹ ಬರ್ತಾ ಇದೆ. 14ನೇ ತಾರೀಕು ಸೂರ್ಯ, 13ನೇ ತಾರೀಕು ಶುಕ್ರ, 16ನೇ ತಾರೀಕು ಕುಜ, 17ನೇ ತಾರೀಕು ಬುಧ. ಈ 4 ಗ್ರಹ ನಿಮ್ಮ ಲಾಭಸ್ಥಾನಕ್ಕೆ ಬಂದು ಆಲ್ ಆಫ್ ಸಡನ್ ಇಷ್ಟು ದಿವಸ ನಿಮ್ಗೆ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಆಲ್ ಆಫ್ ಸಡನ್ ಹೊಸ ಜವಾಬ್ದಾರಿಗಳು ಬರ್ತಕ್ಕಂಥದ್ದು, ಏನಾದರೂ ಒಂದು ಇಂಪಾರ್ಟೆಂಟ್ ಮಾಡಬೇಕು ಅಂತ ಪೆಂಡಿಂಗ್ ಇಟ್ಕೊಂಡಿರೋ ಕೆಲಸಗಳು, ಮನೆ ಕೆಲಸನೂ, ವೆಹಿಕಲ್ ತೊಗೊಳ್ಳೋದು, ಇಲ್ಲ ಬಂಗಾರ ತೊಗೊಳ್ಳೋದು, ಎಲ್ಲ ಕೆಲಸಗಳು ಒಟ್ಟಿಗೆ ಕೂಡಬಾರ್ದು. ಉದ್ಯೋಗದಲ್ಲಿ ಕೂಡ ಅನುಕೂಲಗಳಿದೆ. ಗುರುಬಲ ಇಲ್ಲ ಅಂದರೂ ಕೂಡ ಮೊದಲನೇ ಅರ್ಧದಲ್ಲಿ ಕರ್ಮಸ್ಥಾನದಲ್ಲಿ ಬುಧ ಶುಕ್ರ ಇರೋದ್ರಿಂದ ಉದ್ಯೋಗಕ್ಕೆ ಅವಕಾಶಗಳು ಸಿಗ್ತಕ್ಕಂಥದ್ದು. ಮತ್ತು ರವಿ ಕುಜ 11ನೇ ಮನೆಯಲ್ಲಿದ್ದರೆ ರಾಜಕೀಯ ನಾಯಕರಿಗೆ, ಎಸ್ಪೆಷಲಿ ಯಾರು ಪಾಲಿಟಿಕ್ಸಲ್ಲಿ ಇರ್ತಾರೋ, ಸರ್ಕಾರದ ಸೇವೆ ಮಾಡ್ತಾ ಇರ್ತಾರೋ, ಕ್ಲಾಸ್ 1 ಕಾಂಟ್ರಾಕ್ಟರ್ಸು, ಇದು ಪಬ್ಲಿಕ್ ಸರ್ವಿಸ್ ಮಾಡ್ತಕ್ಕಂಥವ್ರಿಗೆ, ಗೌರ್ಮೆಂಟ್ ಡಾಕ್ಟರ್ಸು, ಎಲ್ಲ ರೀತಿಯಲ್ಲಿ ಸರ್ಕಾರಕ್ಕೆ ಸಂಬಂಧ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಅನುಕೂಲ ಇದೆ. ಸಡನ್ನಾಗಿ ನಿಮಗೆ ಬಡ್ತಿ ಸಿಗ್ತಕ್ಕಂಥದ್ದು, ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರ್ತಕ್ಕಂಥದ್ದು, ಒಂದು ಸ್ಪೆಷಲ್ ಇನ್ಕಮ್ಸ್ ಅಂತ ಪ್ಯಾಕೇಜ್ ಕೂಡ ಸಿಗ್ತಕ್ಕಂಥದ್ದು, ಪೆಂಡಿಂಗ್ ಇರ್ತಕ್ಕಂಥ ಬಿಲ್ಸು ಒಂದು ಕಾಂಟ್ರಾಕ್ಟರ್ಗೆ ಸಿಕ್ಬಿಡ್ತಕ್ಕಂಥದ್ದು. ಈ ರೀತಿಯಾಗಿ ಒಳ್ಳೆ ಫಲಗಳಿದೆ. ಆದರೆ ನಿಮ್ಮ ರಾಶಿಯಲ್ಲಿ ಶನಿ ಭಗವಾನರಿದ್ದಾರೆ. ತುಂಬ ಟೆಂಪ್ಟ್ ಆಗಿಬಿಡಬಾರ್ದು. ಎಲ್ಲವನ್ನು ಕೂಡ ಸಾವಧಾನವಾಗಿ ಕೂಲಂಕುಷವಾಗಿ ಆಲೋಚನೆ ಮಾಡಿ. ಯಾರ ಗೌರ್ಮೆಂಟ್ ಜಾಬ್ ಕೊಡ್ತಾರೆ ಅಂದರು, ಟೈಮ್ ಚೆನ್ನಾಗಿದೆ, ಹೋಗೊಂದು 5 ಲಕ್ಷ ಕೊಟ್ಟರೆ ಅವನು ಇವತ್ತು ನಾಳೆ ಅಂಥೇಳಿ ಯಾವ ಕೆಲಸನ ಆಗೋದಿಲ್ಲ, ಕೊಟ್ಟಿರೋ ದುಡ್ಡು ಬರೋದಿಲ್ಲ, ಉದ್ಯೋಗನೂ ಸಿಕ್ಕಲ್ಲ. ಆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತೊಗೊಂಡು ವಿವೇಚನ ಶಕ್ತಿಯಿಂದ ನಿಮ್ಮ ಇಂಟರ್ವ್ಯೂಸ್ಗೆಲ್ಲ ಪ್ರಿಪೇರ್ ಆಗಿ ಚೆನ್ನಾಗಿ ಮಾಡಿ. ಭೂಮಿ ವಿಚಾರದಲ್ಲಿ ಕೂಡ ಲಾಭ ಇದೆ. ಒಂದು 4 ಕಡೆ ನೋಡಿ, ಭೂಮಿ ನೋಡಿ, ಆಮೇಲೆ ಪೇಪರ್ಸನ್ನು ಅಡ್ವೊಕೇಟ್ಗೆ ಒಂದು 2 ಅಡ್ವೊಕೇಟ್ಸ್ಗಾದರೂ ತೋರಿಸಿ ಒಪಿನಿಯನ್ ತೊಗೊಳ್ಳಿ. ಯಾಕಂದರೆ ಲಕ್ಷಾಂತರ ರೂಪಾಯಿ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದು ಸರ್ತಿ ನಾವು ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕು. ಯಾಕಂದರೆ ಭೂಮಿ ವಿಚಾರದಲ್ಲಿ ಮತ್ತು ನಿಮ್ಮದು ಪಿತ್ರಾರ್ಜಿತ ಆಸ್ತಿ ಇಂಥದನ್ನು ಕೂಡ ನಿಮ್ಮ ಹೆಸರಲ್ಲಿ ಬೇಗ ಮಾಡ್ಕೊಳ್ಳಿ.
ಯಾಕಂದರೆ ಇವಾಗ ಭೂಮಿ ರೇಟೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಸಾಕಷ್ಟು ಜನ ಅದನ್ನು ಬೇರೆಯವರು ಕೂಡ ಲಪ್ಸಾಯೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಾನಾ ರೀತಿಯಾಗಿ ಜನ ಡಿಜಿಟಲ್ ಮುಖಾಂತರ ಮೋಸ ಮಾಡ್ತಕ್ಕಂಥವ್ರು, ಯಾವುದೋ ಒಂದು ರೀತಿಯಲ್ಲಿ ಸ್ಕೀಮನ್ನು ತೊಗೊಂಡು ಬಂದು ನಿಮ್ಮ ಹತ್ರ ದುಡ್ಡು ತೊಗೊಳ್ಳೋರು ಕೂಡ ಬರ್ತಾರೆ. ಯಾಕಂದ್ರೆ ದುಡ್ಡು ಓಡಾಡ್ತಾ ಇರುತ್ತಲ್ಲ. ಜಾಗ್ರತೆಯಿಂದ ಇರಿ. ಏನು ಸೇಫ್ ಇನ್ವೆಸ್ಟ್ಮೆಂಟ್ಸು, ಈ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರ ಹತ್ರ ಹೋಗಿ ಒಪಿನಿಯನ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ರಾಹು 12ನೇ ಮನೆಯಲ್ಲಿರೋದ್ರಿಂದ ಸರಸ್ವತಿ ಆರಾಧನೆ ಮಾಡಿ, ಸರಸ್ವತಿ ಅಷ್ಟೋತ್ತರ ಪ್ರತಿನಿತ್ಯ ಓದ್ತಾ ಬಂದಿದ್ರೆ ಸರಸ್ವತಿ ನಿಮ್ಮ ನಾಲಿಗೆ ಮೇಲೆ ಇದ್ದು ನಿಮ್ಮ ವಾಕ್ಚಾತುರ್ಯದಿಂದ, ನಿಮ್ಮ ಕವಿತಾ ಸಾಮರ್ಥ್ಯದಿಂದ, ನಿಮ್ಮ ಊಹಾಪೋಹ ಜ್ಞಾನದಿಂದ ಅಭಿವೃದ್ಧಿ ಆಗುತ್ತೆ. ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀವಿ. ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿದೆ ಸರ್, ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ, ಯಾವುದಾದ್ರೂ ಒಂದು ಹೊಸ ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ, ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವಿದ್ಯಾಭ್ಯಾಸ, ಇದಾದ ಮೇಲೆ ಉದ್ಯೋಗ, ಮದುವೆ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು. ಈಗ ಮದುವೆ, ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ. ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ. ಉದ್ಯೋಗ ಇದ್ದರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ. ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ. ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು. ಯಾರಿಗೂ ಉದ್ಯೋಗ ಇರುತ್ತೋ, ಯಾವನಿಗೂ ಸಂಪಾದನೆ ಇರುತ್ತೋ ಅವನಿಗೆ ದರಿದ್ರ ಇರಲ್ಲ ಅಂತ. ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ, ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಇದು ಅನ್ವಯಿಸೋದಿಲ್ಲ. ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ. ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ. ಒಂದು ಲೆಮನ್ ತೊಗೊಳ್ಳಿ, ನಿಂಬೆಹಣ್ಣು, ಅದನ್ನು 4 ಭಾಗಗಳಾಗಿ ಮಾಡಿ. ಈ 4 ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನು ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನಲ್ಲೂ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ. ಕಾಲು ತೊಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ. ಇದನ್ನು ನೀವು 7 ದಿವಸ 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಂಟಿನ್ಯೂಟಿ ಇದ್ದರೆ ನಿಮಗೆ ಇದು ಫಲ ಕೊಡುತ್ತೆ. ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತ ಇರ್ತಾವೆ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತವೆ. ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ. ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದರಿಂದ, ಜಪ ಮಾಡೋದರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ, ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ, ಮತ್ತು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ, ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ. ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗಿದ್ದರೆ ಅವು ಕೂಡ ಇದ್ರ ಜೊತೆಗೆ ನೀವು ಪಾಲನೆ ಮಾಡಿ. ಮೊದಲನೇ ಮಂತ್ರ ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಎರಡನೇ ಮಂತ್ರ ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ, ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ. ದೃಷ್ಟಿದೋಷ ಆಗಿರ್ಬೋದು, ದಾಟು ದೋಷ ಆಗಿರ್ಬೋದು, ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಗ್ಬಿಡತ್ತೆ, ಫೈನಲ್ HR ರೌಂಡ್ ಇದೆ, ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ. ಇದು ತಂತ್ರಬಾಧೆ, ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಈ ಮಂತ್ರಗಳನ್ನು ನೀವು 108 ಹೇಳ್ಕೋಬೋದು. ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ ನೀವು ಒಂದು ಅಲಾರ್ಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ
ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗತ್ತೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನು ದಿನಕ್ಕೆ 11 ಬಾರಿ ಓದೋದ್ರಿಂದ ಕೂಡ ನಿಮಗೆ ಒಳ್ಳೆ ಉದ್ಯೋಗ ಸಿಕ್ಕತ್ತೆ. ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗದಲ್ಲಿ ಇರೋರು ಕೂಡ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ ಸಿಕ್ಕತ್ತೆ. ಈ ಮಂತ್ರಗಳು ಹೇಳಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ. ಈ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲ ಅಂದರೆ ಒಂದು ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಅಸ್ಟ್ರಾಲಜರ್ಗೆ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.